ಹಲೋ ನಮಸ್ಕಾರ ವೀಕ್ಷಕರೇ ಟಿ20 ಫೈನಲ್ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ಫೈನಲ್ ಹಣಾಹಣಿ ನಡೀತಾ ಇದೆ. ಟಿ20 ವಿಶ್ವಕಪ್ನ ಈ ಫೈನಲ್ ಹಣಾಹಣಿ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಒಂದು ಕುತೂಹಲ. ಇದರ ಜೊತೆಗೆ ಪ್ರಶಸ್ತಿಯನ್ನು ಜಯಿಸುವವರು ಯಾರು, ಹಾಲಿ ಚಾಂಪಿಯನ್ ಭಾರತ ಮತ್ತೆ ಪ್ರಶಸ್ತಿಯತ್ತ ತನ್ನ ಚಿತ್ತವನ್ನು ಹರಿಸಿದೆ. ಗೆಲ್ಲುತ್ತಾ ಭಾರತ, ಈ ಕುತೂಹಲ ಇದೆ. ಮತ್ತೊಂದು ಕಡೆ ಭಾರತ ನ್ಯೂಜಿಲೆಂಡ್ ಪ್ರಶಸ್ತಿಯನ್ನು ಎತ್ತಿ ಹಿಡಿಯುತ್ತಾ ಅನ್ನುವಂಥ ಕುತೂಹಲ ಮತ್ತೊಂದು ಕಡೆ ಇದೆ. ಎರಡು ಬಲಿಷ್ಠ ತಂಡಗಳ ನಡುವಣ ಈ ಹೋರಾಟ ನಿಜಕ್ಕೂ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಕದನ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ರಣಾಂಗಣದಲ್ಲಿ ಈ ಎರಡು ಬಲಿಷ್ಠ ತಂಡಗಳ ನಡುವಿನ ಹೋರಾಟಕ್ಕೋಸ್ಕರ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾದು ಕುಳಿತಿದ್ದಾರೆ. ಆದರೆ ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ಮತ್ತೆ ತಂಡದ ಸ್ಟ್ರೆಂತ್ ಏನು, ದೌರ್ಬಲ್ಯ ಏನು, ವೀಕ್ನೆಸ್ ಏನು, ಇದೆಲ್ಲದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ್ತೀವಿ. ನನ್ನ ಜೊತೆ ವಿಶೇಷ ಅತಿಥಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೇ ಮಾಡೆಲ್ ಕಮ್ ನಟಿ ಸಂಗೀತಾ ಹೊಳ್ಳ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಮ್ಯಾಚ್ ಎಷ್ಟು ಎಕ್ಸೈಟ್ಮೆಂಟ್ ನಿಮ್ಮನ್ನ ಕಾಡ್ತಾ ಇದೆ, ಎಷ್ಟು ಕುತೂಹಲ ಇದೆ ನಿಮಗೆ ಅಂತ? ಇದು ಏನಂತ ಹೇಳಿದ್ರೆ ಇಡೀ ವಿಶ್ವದ ಕ್ರಿಕೆಟ್ ಫ್ಯಾನ್ಸ್ಗಳು ತುಂಬಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತೇನಾದ್ರೂ ಇಂಡಿಯಾ ವಿನ್ ಆದ್ರೆ ಸೊ ವಿ ಆರ್ ಗೆಟ್ಟಿಂಗ್ ಥರ್ಡ್ ಟೈಮ್ ಅಲ್ಲ, ಸೊ ಥರ್ಡ್ ಟೈಮ್ ನಮಗೆ ಟಿ20 ವರ್ಲ್ಡ್ ಕಪ್ ಸಿಗ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಡಿಯಾ ಒಳ್ಳೆ ಫಾರ್ಮಲ್ಲಿದೆ. ಮತ್ತು ಇದು ಹಿಸ್ಟ್ರಿ ಅಂತೆ, ಯಾವುದು ಇದು ಕ್ರಿಕೆಟ್ ಟೀಮ್ಸ 2 ಟೈಮ್ಸ್ ನಂತರ ಇದು ವಿಶ್ವಕಪ್ ವಿನ್ ಆಗಲಿಲ್ಲ. ಆ್ಯಕ್ಚುಲಿ ಅದು ನಾವೆಲ್ಲಾದರೂ ಈ ಸಲ ಥರ್ಡ್ ಟೈಮ್ ವಿನ್ ಆಗದೆ ಹೋದಂತಾದರೆ ಅದು ಹಿಸ್ಟ್ರಿ. ಅದಾದಮೇಲೆ ಏನಂತ ಹೇಳಿದ್ರೆ ಅದು ನಮ್ಮ ಸ್ಟೇಡಿಯಮಲ್ಲಿ ಅದು ನಂಬರ್ 1 ಸ್ಟೇಡಿಯಂ ಅಹಮದಾಬಾದ್, ಇದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ವಿನ್ ಆದದೇ ಹೋದಂತಾದರೆ ದಟ್ ಇಸ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಇಡೀ ವಿಶ್ವದಲ್ಲಿರುವಂತಹ ಕ್ರಿಕೆಟ್ ಫ್ಯಾನ್ಸ್ಗಳು ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಮತ್ತೆ ಇದೊಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು ಸರ್. ಮಾತಾಡ್ತಾ ಹೋಗೋಣ, ಒಂದು ಗ್ರಾಫಿಕ್ಸ್ ಪ್ಲೇಟ್ಸ್ ಕೂಡ ಇದೆ, ಅದನ್ನು ನಾವು ನೋಡ್ತಾ ಹೋಗೋಣ. ಇವತ್ತಿನ ಮ್ಯಾಚ್ ಬಗ್ಗೆ ಸಾಕಷ್ಟು ಕುತೂಹಲದ ಜೊತೆಗೇನೆ ಪಂದ್ಯದ ಕುರಿತಾಗಿ ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಒಂದಷ್ಟು ಗ್ರಾಫಿಕ್ಸ್ ಪ್ಲೇಟ್ಸ್ ಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಸೊ ಪ್ರಮುಖವಾಗಿ ಟಿ20 ವಿಶ್ವಕಪ್ ಸಮರದ ಈ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ಫೈನಲ್ ಸಮರ ತಾರಕಕ್ಕೇರ್ತಾ ಇರುವಂಥದ್ದು. ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಕುತೂಹಲ ಮನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಭಾರತಕ್ಕೆ ಒಲಿಯುತ್ತಾ ಟಿ20 ಪಂದ್ಯ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈ ಟಿ20 ಫೈನಲ್ ವಾರ್ನಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನುವಂಥ ಒಂದು ಕುತೂಹಲದ ಜೊತೆಗೆ ದಾಖಲೆಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗ್ತೀವಿ. ಅದರಲ್ಲೂ ಟೀಮ್ ಇಂಡಿಯಾ, ಅದರಲ್ಲೂ ಭಾರತ ಅಂತ ಬಂದಾಗ ಭಾರತದ ಆರಂಭಿಕ ಬ್ಯಾಟ್ಸ್ಮನ್ಗಳು ಯಾವ ರೀತಿ ನೆಲಕಚ್ಚಿ ನಿಂತು ಆಡ್ತಾರೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ಬೇಕು. ಟಿ20 ವಿಶ್ವಕಪ್ ಸಮರದ ಕ್ಲೈಮ್ಯಾಕ್ಸ್ ಹಂತ ಇವತ್ತು. ಭಾರತ ನ್ಯೂಜಿಲೆಂಡ್ ನಡುವೆ ಫೈನಲ್ ಸಮರ ತಾರಕಕ್ಕೆ ಏರ್ತಾ ಇದೆ. ಭಾರತಕ್ಕೆ ಒಲಿಯುತ್ತಾ ಟಿ20 ವಿಶ್ವಕಪ್ ಸಜ್ಜಾಗಿದೆ ಅಹಮದಾಬಾದ್ ಕ್ರೀಡಾಂಗಣ. ಪ್ರಶಸ್ತಿಗಾಗಿ ಪ್ರಬಲ ತಂಡಗಳಿಂದ ಹಣಾಹಣಿ. ಟಿ20 ಫೈನಲ್ ವಾರ್ನಲ್ಲಿ ಇವತ್ತು ಭಾರತ ಮತ್ತು ಕಿವೀಸ್ ಎರಡೂ ತಂಡಗಳ ನಡುವೆ ಇರುವಂತಹ ಕದನ ಕುತೂಹಲ ಕ್ರಿಕೆಟ್ ಪ್ರೇಮಿಗಳ ಪಾಲಿಗಂತೂ ಹಬ್ಬ. ಇವತ್ತು ದಾಖಲೆಗಳ ಮೇಲೆ ಚಿತ್ತ ಹರಿಸಿದ ಭಾರತ. ಯಾವ ತಂಡವೂ ಕೂಡ ತವರಲ್ಲಿ ಗೆದ್ದಿಲ್ಲ ವಿಶ್ವಕಪ್. ಭಾರತ ಗೆದ್ದರೆ ಸೃಷ್ಟಿಯಾಗತ್ತೆ ದಾಖಲೆ ಬರೆಯುತ್ತಾ 2024ರ ಚಾಂಪಿಯನ್ ಭಾರತ ಹೈ ವೋಲ್ಟೇಜ್ ಕದನಕ್ಕೆ ಸಜ್ಜಾಗಿದೆ ಮೋದಿ ಸ್ಟೇಡಿಯಂ. ನಾವು ಈ ಟಿ20 ಫೈನಲ್ ವಾರ್ನ ಒಂದಷ್ಟು ಗ್ರಾಫಿಕ್ಸ್ ಪ್ಲೇಟ್ಸ್ಗಳನ್ನು ನಾವು ನೋಡ್ತಾ ಇದ್ವಿ. ಹಂತವಾಗಿ ನಾವು ಮಾತಾಡ್ತಾ ಹೋಗೋಣ ಈ ಗ್ರಾಫಿಕ್ಸ್ ಪ್ಲೇಟ್ಗಳಲ್ಲಿರುವಂತಹ ಅಂಕಿಅಂಶಗಳನ್ನು ಮುಂದಿಟ್ಕೊಂಡು. ಸೊ ನಾವು ಭಾರತ ಅಂತ ಬಂದಾಗ ಭಾರತದ ಪ್ರಮುಖವಾದಂತಹ ಜೋಡಿ ಅಂತಂದ್ರೆ, ಆರಂಭಿಕ ಜೋಡಿ ಅಂತಂದಾಗ ನಮಗೆ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್. ಸೊ ಆರಂಭಿಕ ಬ್ಯಾಟ್ಸ್ಮನ್ಗಳ ಬಗ್ಗೆ ಏನು ಹೇಳ್ತೀವಿ? ಆ್ಯಕ್ಚುಲಿ ನಾವು ಆಲ್ರೆಡಿ ಈಗ ಟಿ20 ವರ್ಲ್ಡ್ ಕಪ್ಪಲ್ಲಿ 8 ಮ್ಯಾಚಸ್ಸನ್ನು ಆಡಿದ್ದೇವೆ ಆಲ್ರೆಡಿ. ಅದರಲ್ಲಿ 7 ಮ್ಯಾಚಸ್ ವಿನ್ ಆಗಿದ್ದೇವೆ. 1 ಮ್ಯಾಚಸ್ ಮಾತ್ರ ನಾವು ಸೋತಿರೋದು. ಅದು ಯಾವುದು? ಸೌತ್ ಆಫ್ರಿಕಾದ ವಿರುದ್ಧ. ಹಾಗೆ ಹೇಳಲಿಕ್ಕೆ ಹೋದರೆ ನಾವು ಅಂದರೆ ನಮ್ಮದು ಒಳ್ಳೆ ಎಲ್ಲ ಕ್ರಿಕೆಟ್ ಪ್ಲೇಯರ್ಸು ಸಹ ಒಳ್ಳೆ ಫಾರ್ಮಲ್ಲಿದ್ದಾರೆ. ಮತ್ತು ಎಲ್ಲರೂ ಸಹ ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಎಲ್ಲರಿಂದಲೂ ಸಹ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಅಂದರೆ ಬೌಲಿಂಗ್ ವಿಭಾಗದಲ್ಲಿರ್ಬೋದು ಅಥವಾ ಬ್ಯಾಟಿಂಗ್ ವಿಭಾಗದಲ್ಲಿರ್ಬೋದು ಅಥವಾ ಆಲ್ರೌಂಡರ್ ಪರ್ಫಾರ್ಮೆನ್ಸ್
ಫೀಲ್ಡಿಂಗ್ ಅಲ್ಲೂ ಇರ್ಬೋದು. ಸೊ ಎಲ್ಲರಿಂದಲೂ ಕೂಡ 100% ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಅದರ್ವೈಸ್ ನಾವು ಇಲ್ಲಿಗೆ ಹೇಗೆ ಬರ್ತೇವೆ, ಅದು ಟಾಪ್ 1 ಪೊಸಿಷನ್ ಅಲ್ಲಿ ಇದ್ದೇವೆ. ಸೊ ಅದಕ್ಕೋಸ್ಕರ ನೀವು ಹೇಳಿದ್ರೆ ಈಗ ಆರಂಭಿಕ ಬ್ಯಾಟ್ಸ್ಮನ್ ಆದಂತಹ ಅಭಿಷೇಕ್ ಶರ್ಮಾ ಇರ್ಬೋದು ಅಥವಾ ಸಂಜು ಸ್ಯಾಮ್ಸನ್ ಇರ್ಬೋದು, ಅವ್ರ ಬಗ್ಗೆ ಹೇಳೋದೇ ಬೇಡ. ಅಭಿಷೇಕ್ ಶರ್ಮಾ ಇತ್ತೀಚಿನ ಒಂದು 4-5 ಮ್ಯಾಚ್ ಅಲ್ಲಿ ಔಟ್ ಆಫ್ ದ ಫಾರ್ಮ್ ಅಲ್ಲಿ ಇದ್ದಾರೆ. ಬಿಟ್ರೆ ಸಂಜು ಸ್ಯಾಮ್ಸನ್ ಎಕ್ಸ್ಟ್ರಾ ಆರ್ಡಿನರಿ ಸಂಜು ಸ್ಯಾಮ್ಸನ್ ಅವರೇ ಅವರದ್ದು 90% ಕಾಂಟ್ರಿಬ್ಯೂಷನ್ ಇದೆ ಅಂತಾನೆ ಹೇಳ್ಬೋದು. ಅವರದ್ದು ಈ T20 ವರ್ಲ್ಡ್ ಕಪ್ 2026 ಇದು ಮ್ಯಾಚ್ ಇದು ಒಂದು ಸ್ಕೋರ್ ಹೇಳೋದಾದ್ರೆ ಅವರು 253 ರನ್ಸ್ ಆಲ್ರೆಡಿ ಮಾಡಿದ್ದಾರೆ. ಅವರೇ ಹೈಯೆಸ್ಟ್ ಅಲ್ಲಿದ್ದಾರೆ ಎಲ್ಲಿ ಇಂಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಅವ್ರ ಮೇಲೆ ತುಂಬಾ ಹೋಪ್ ಇದೆ ಇವತ್ತು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಇವತ್ತು ಮತ್ತೆ ಪುನಃ ಕಾಯ್ದುಕೊಳ್ತಾರ ಫಾರ್ಮ್ ನೋಡ್ಬೇಕಾಗಿದೆ. ಬಹುಶಃ ಅಭಿಷೇಕ್ ಶರ್ಮಾ ಏನಾದ್ರು ಈ ಒತ್ತಡದಲ್ಲಿ ಇದಾರಂತ, ಪ್ರೆಷರ್ ನಲ್ಲಿ ಇದಾರಂತ. ಯಾಕಂದ್ರೆ ಕಳಪೆ ಫಾರ್ಮ್, ಜೋ ಫೀಲ್ಡಿಂಗ್ ನಲ್ಲಿ ಕೂಡ ಕಳಪೆ ಫೀಲ್ಡಿಂಗ್, 2 ಕ್ಯಾಚ್ ಗಳನ್ನು ಬಿಟ್ರು ಲಾಸ್ಟ್ ಟೈಮು. ಸೊ ಹಾಗಾಗಿ ಬಹುಶಃ ಆ ಒಂದು ಒತ್ತಡದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಒತ್ತಡದಲ್ಲೇ ಮತ್ತೆ ವಿಕೆಟ್ ಕೈ ಚೆಲ್ಬಿಡ್ತಾರ ಬೇಗನೆ, ಇದೊಂದು ಆತಂಕ ಇದೆ. ಡೆಫಿನೆಟ್ಲಿ. ಯಾಕೆ ಗೊತ್ತಾ, ಇವತ್ತದು ಫೈನಲ್, ಅದು ಸಿಕ್ಕಾಪಟ್ಟೆ ಟಫ್ ಮತ್ತೆ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇಂಥ ಮ್ಯಾಚಲ್ಲಿ ಎಲ್ಲರೂ ಸಹ ನರ್ವಸ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಅವರಿಗೆ ಏನಂತ ಹೇಳಿದ್ರೆ ಸ್ವಲ್ಪ ಔಟ್ ಆಫ್ ದ ಫಾರ್ಮ್ ಅಲ್ಲಿ ಇದ್ದಕ್ಕೋಸ್ಕರ ಇವತ್ತು ಸಹ ಅವರಿಂದ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಡ್ಲಿಕ್ಕಾಗಲ್ಲ. ಬಟ್ ನಾವು ಸಂಜು ಸ್ಯಾಮ್ಸನ್ ಅವರಿಂದ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಮತ್ತೆ ಲಾಸ್ಟ್ ಟೈಮ್ ನೋಡಿ ಶಿವಮ್ ದುಬೆ ಅವರು ಸಹ ಒಳ್ಳೆ ಆಡಿದ್ರು, ಇಶಾನ್ ಕಿಶನ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಹೇಳೋದ್ ಪ್ರಕಾರ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆದಂತಹ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಅವರಿಂದ ನಾನು ಈ ಸಲ ಒಳ್ಳೆ ಒಂದು ಅಂದ್ರೆ ಏನು ಸ್ಕೋರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಇವರು ಇದ್ದಾರಲ್ಲ, ಶಿವಮ್ ದುಬೆ ಅವರಿದ್ದಾರೆ, ತಿಲಕ್ ಇದ್ದಾರೆ, ಇಶಾನ್ ಕಿಶನ್ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ನಮ್ಗೆ ಅವರು ಒಂದು ಪವರ್ ಪ್ಲೇ ಅಲ್ಲಿ ನಮ್ಗೊಂದು 60 ರನ್ಸ್ ಸ್ಕೋರ್ ಮಾಡಿ ನಮ್ಗೊಂದು ಒಳ್ಳೆ ರೀತಿಯಲ್ಲಿ ಒಂದು ನಾವೀಗ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಲಾಸ್ಟ್ ಟೈಮ್ ನೋಡಿ 253 ಮಾಡಿದ್ವಿ. ದಟ್ ಇಸ್ ದ ವಂಡರ್ಫುಲ್ ಸ್ಕೋರಿಂಗ್ ಅಂತಾನೆ ಹೇಳ್ಬೋದು. ಇವತ್ತು ಸಹ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದೆ ಹೌದಂತ ಆದ್ರೆ ಅದೇ ರೀತಿ ಸ್ಕೋರ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಇವತ್ತು ವಿನ್ ಆಗೇ ಆಗ್ತೇವೆ. ಒನ್ ಡೌನ್ ಅಲ್ಲಿ ಇಶಾನ್ ಕಿಶನ್ ಬರ್ತಾರೆ ನೋಡಿ, ಅಲ್ಲಿ ಅಭಿಷೇಕ್ ಶರ್ಮಾ ಎಡಗೈ ಬ್ಯಾಟ್ಸ್ಮನ್, ಸಂಜು ಸ್ಯಾಮ್ಸನ್ ಬಲಗೈ ಬ್ಯಾಟ್ಸ್ಮನ್. ಆ ನಂತರದಲ್ಲಿ ಆರಂಭದಲ್ಲಿ 1 ವಿಕೆಟ್ ಹೋದ್ರು ಕೂಡ ನೆಕ್ಸ್ಟ್ ಬರುವಂತವರು ಎಡಗೈ ಬ್ಯಾಟ್ಸ್ಮನ್ ಇಶಾನ್ ಕಿಶನ್. ಬಹುಶಃ ಈ ಒನ್ ಡೌನ್ ಅಲ್ಲಿ ಬರೋ ಇಶಾನ್ ಕಿಶನ್ ಏನಾದ್ರು ಬೇಗ ವಿಕೆಟ್ ಹೋದ್ರೆ, ಆರಂಭಿಕ ವಿಕೆಟ್ಗಳು ಹೋದ್ರೆ, ಸೊ ಅಂತ ಟೈಮಲ್ಲಿ ಯಾವ ರೀತಿ ಆಡ್ಬೇಕಾಗತ್ತೆ, ಬಹುಶಃ ಒಂದು ಲಾಂಗ್ ಇನ್ನಿಂಗ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ ಇವತ್ತು ಅಂತ. ಈಗ ನೋಡಿ, ನಾನು ಲಾಂಗ್ ಇನ್ನಿಂಗ್ಸ್ ಅನ್ನ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಇಶಾನ್ ಕಿಶನ್ ಅವರು ಬರ್ಲಿ, ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮೊನ್ನೆ ಸಹ. ಅವರಿಂದ ನಾವೇನು ಒಂದು 15 ಓವರ್ಸ್ ತನಕ ಅವ್ರು 3 ಜನನೇ ಇದು ಮಾಡಿದ್ರೆ, ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೊಂದು ಒಳ್ಳೆ ಸ್ಕೋರಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ಫೈನಲ್, ಅದು ಅಲ್ಲದೆ ಕಿವೀಸ್ ನ್ಯೂಜಿಲೆಂಡ್ ಟೀಮ್ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಅದು ಅಲ್ಲದೆ ಹಿಸ್ಟ್ರಿ ನೋಡೋದಾದ್ರೆ ನಾವು ಫೈನಲ್ಗೆ 4 ಟೈಮ್ಸ್ ಬಂದಿದ್ದೇವೆ, ಅದರಲ್ಲಿ 4 ಟೈಮ್ಸು ಅವ್ರು ವಿನ್ ಆಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ನರ್ವಸ್ ಆಗ್ಬೋದು ಅಥವಾ ಅದೇ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಸರ್. ಖಂಡಿತ. ಮತ್ತೆ ಇನ್ನೊಂದು ನಾವು ಗಮನಿಸಬೇಕಾದ್ರೆ ಈಗ ಮಿಡ್ಲ್ ಆರ್ಡರ್ ಅಂತ ಬಂದಾಗ ನೆಕ್ಸ್ಟ್ ಇಶಾನ್ ಕಿಶನ್ ನಂತರದಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಆದ್ರೆ ಇಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಈ ಸ್ಪಿನ್ನರ್ ಗಳನ್ನ ಕಣಕ್ಕಿಳಿಸಿದಾಗ ಬೌಲರ್ಗಳು ಅಂದ್ರೆ ಅಪೋಸಿಟ್ ಟೀಮ್ ನವರು ಸ್ಪಿನ್ನರ್ ಗಳನ್ನ ಕಣಕ್ಕಿಳಿಸಿದಾಗ ಸ್ಪಿನ್ನರ್ ಗಳಿಗೆ ದುಬೆ ಚೆನ್ನಾಗಿ ಆಡ್ತಾರೆ ಅನ್ನುವಂತ ಕಾರಣಕ್ಕೆ ಅವರನ್ನ ಮಿಡ್ಲ್ ಆರ್ಡರ್ ಅಲ್ಲಿ ಕಳಿಸಿದ್ದುಂಟು ಸೂರ್ಯಕುಮಾರ್ ಯಾದವ್. ಅವರ ಆ ಒಂದು ಆಲೋಚನೆ ಕ್ರಿಕೆಟ್ ಪಂಡಿತರಾಗೂ ಕೂಡ ಅಚ್ಚರಿ ತಂದಿತ್ತು. ಇದು ಸರಿಯಾದ ಡಿಸಿಷನ್ ಅಂತ ಹೇಳಿದ್ದು ಉಂಟು. ಸೊ ಹಾಗಾಗಿ ಶಿವಮ್ ದುಬೆ ಮತ್ತೇನಾದ್ರೂ ಸ್ಪಿನ್ನರ್ಗಳು, ಯಾಕಂದ್ರೆ ವಿಶ್ವಶ್ರೇಷ್ಠ ಸ್ಪಿನ್ನರ್ಗಳು ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಶಿವಮ್ ದುಬೆನ ಏನಾದ್ರೂ ಕಣಕ್ಕಿಳಿಸಬಹುದಾ ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಅಂತ? ಅದೇನು ಗೊತ್ತಾ, ಇಸ್ ಡಿಪೆಂಡ್ಸ್ ಆನ್ ಸ್ಟೇಡಿಯಂ ಆಯ್ತಾ. ಲಾಸ್ಟ್ ಟೈಮ್ ನಾವು ಮುಂಬೈದು ಇದೆಯಲ್ಲ ಸ್ಟೇಡಿಯಂ, ಅದು ಸ್ಪಿನ್ನರ್ಸ್ ಅವರಿಗೆ ತುಂಬಾ ಇದು ಫ್ರೆಂಡ್ಲಿ ಆಗಿದೆ. ಇದು ಹಾಗಲ್ಲ. ಇದು ಸ್ಟೇಡಿಯಂ ಹೇಗೆ ಅಹಮದಾಬಾದಿದು ನರೇಂದ್ರ ಮೋದಿ ಸ್ಟೇಡಿಯಂ, ಅದು ಕಪ್ಪು ಮತ್ತೆ ಕೆಂಪು ಮಣ್ಣಿನ ಮಿಶ್ರಿತವಾದಂತಹ ಒಂದು ಸ್ಟೇಡಿಯಂ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಬ್ಯಾಟರ್ಸಿಗೂ ಫ್ರೆಂಡ್ಲಿನೇ. ಬಟ್ ಏನ್ ಹೇಳಿದ್ರೆ ಅದು ಸ್ಪಿನ್ನರ್ಸ್ ಗಿಂತ ಫಾಸ್ಟ್ ಬೌಲಿಂಗಿಗೆ ತುಂಬಾ ಬೌನ್ಸ್ಗೆ ತುಂಬಾ ಇದು ಏನಂತ ಹೇಳಿದ್ರೆ ಅನುಕೂಲ ಆಗುತ್ತೆ ಅದು. ಅದಕ್ಕೋಸ್ಕರ ಇದು ಹೇಳ್ತೇವಲ್ವಾ, ಒಂದೊಂದು ಸ್ಟೇಡಿಯಂ ಒಬ್ಬೊಬ್ಬರಿಗೆ ಒಂದೊಂದು ಇದಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ಸ್ಟೇಡಿಯಂ ಒಂದೇ ಇದ್ರೆ ಬ್ಯಾಟರ್ಸ್ ಅಲ್ಲಿ ಅಥವಾ ಬೌಲಿಂಗ್ ಅಲ್ಲಿ ಯಾಕೆ ನಮ್ಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಲ್ವಾ. ಅದಕ್ಕೋಸ್ಕರ ನರೇಂದ್ರ ಮೋದಿ ಸ್ಟೇಡಿಯಂ ಕೂಡ ಬ್ಯಾಟಿಂಗಿಗೆ ಫ್ರೆಂಡ್ಲಿ ಆಗಿದೆ, ಮತ್ತೆ ಫಾಸ್ಟ್ ಬೌಲಿಂಗ್ ಅವರಿಗೆ ಸಹ, ಫಾಸ್ಟ್ ಬೌಲರ್ಸ್ ಅವರಿಗೆ ತುಂಬಾ ಫ್ರೆಂಡ್ಲಿ ಆಗಿದೆ. ಅದಕ್ಕೋಸ್ಕರ ಇವತ್ತು ಶಿವಮ್ ದುಬೆ ಅವರು ಬರ್ತಾರೆ ಇಲ್ವೋ ಗೊತ್ತಿಲ್ಲ. ಐ ಕಾಂಟ್ ಎಕ್ಸ್ಪೆಕ್ಟ್. ಬಹುಶಃ ಇವತ್ತಿನ ಒಂದು ಸ್ಟ್ರಾಟಜಿ ಹೇಗಿರುತ್ತೆ ಸೂರ್ಯಕುಮಾರ್ ಯಾದವ್ದು, ಅದನ್ನ ನೋಡ್ಕೊಂಡು ಏನಾದ್ರು ನಾವು ಅನಲೈಸ್ ಮಾಡಬಹುದು. ಹೌದು, ಎಲ್ಲಕ್ಕಿಂತ ಫಸ್ಟ್ ನಮಗೆ 6:30ಗೆ ಟಾಸ್ ಆಗುತ್ತಲ್ವಾ, ದಟ್ ಈಸ್ ದ ಮೇನ್ ಥಿಂಗ್ ಆಕ್ಚುಲಿ. ಟಾಸ್ ಈಗ ನಮ್ಗೆ ಎಲ್ಲಾದ್ರೂ ವಿನ್ ಆದ್ರೆ ನಮ್ಗೆ
ಬ್ಯಾಟಿಂಗ್ ಅಥವಾ ಬೌಲಿಂಗ್ ಇಸ್ ಡಿಪೆಂಡ್ಸ್ ಆನ್ ದೇರ್ ಇದು ಮಾತಾಡ್ತಾ ಹೋಗೋಣ ಟಾಸ್ ಬಗ್ಗೆ ನಾವು ಲಾಸ್ಟ್ ಅಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಒಂದು ಮುಖ್ಯವಾಗಿ ಗ್ರಾಫಿಕ್ಸ್ ಪ್ಲೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇನ್ನು ಕ್ರಿಕೆಟ್ ವಿಶ್ವ ಯುದ್ಧವನ್ನ ಗೆಲ್ಲೋದಾದ್ರೂ ಯಾರು? ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ, ಮೇಡಮ್ ವಾಯ್ಸು ನನಗೆ ಕೇಳಿಸ್ತಿದೆ. ಹೆಂಗ್ ಮಾಡ್ಬೇಕು ನಾನು ಇಲ್ಲಿ? ನಾನು ಮಾತಾಡೋದು ನನಗೆ ಕೇಳಿಸ್ತಿದೆ, ಮೇಡಮ್ ವಾಯ್ಸು ನನಗೆ ಕೇಳಿಸ್ತಿದೆ. ಎಷ್ಟು ಇದಾಗ್ತಿದೆ ಗೊತ್ತಾ ನನಗೆ. ಬಟ್ ಆದ್ರೂ ಲೈವ್ ಅಲ್ವಾ, ಹಂಗಾಗ್ಬಿಟ್ಟು ನಾನು ಇದು ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ. ನನ್ನ ವಾಯ್ಸು ನನಗೆ ಕೇಳುತ್ತೆ. ಇನ್ನು ಕ್ರಿಕೆಟ್ ವಿಶ್ವ ಯುದ್ಧವನ್ನ ಗೆಲ್ಲೋದು ಯಾರು? ಯಾವ ತಂಡವು ಸತತವಾಗಿ 2 ಬಾರಿ ಗೆದ್ದಿಲ್ಲ ಕಪ್? ಯಾವ ತಂಡವೂ ಕೂಡ ವಿಶ್ವ ಚಾಂಪಿಯನ್ ಆಗಿಲ್ಲ 3 ಬಾರಿ. ಭಾರತಕ್ಕಿದೆ ಸತತ 2ನೇ ಹಾಗೂ 3ನೇ ಬಾರಿ ಟ್ರೋಫಿ ಗೆಲ್ಲುವಂತಹ ಗುರಿ. ಈ ಸರ್ವಾಂಗೀಣ ಪ್ರಯತ್ನವಷ್ಟೇ ಭಾರತದ ಗೆಲುವಿಗಿರುವಂತಹ ಬುನಾದಿ. ಇದು ನಿಜಕ್ಕೂ ಕೂಡ ಭಾರತಕ್ಕೆ ಚಾಲೆಂಜಿಂಗ್, ಭಾರತಕ್ಕೆ ಸವಾಲಿದು. ಮತ್ತೆ ಬಹುಶಃ ಭಾರತ ಸತತ 2ನೇ ಹಾಗೂ 3ನೇ ಬಾರಿ ಟ್ರೋಫಿ ಗೆಲ್ಲುವ ಗುರಿ ಹೊಂದಿದ್ದು. ಇದರಲ್ಲಿ ಏನಾದರೂ ಸಕ್ಸಸ್ ಆದರೆ ಖಂಡಿತವಾಗ್ಲೂ ಅದೊಂದು ದಾಖಲೆನೇ ಆಗೋಗ್ಬಿಡುತ್ತೆ. ಯಾಕಂದ್ರೆ ಯಾವ ತಂಡವೂ ಕೂಡ 3 ಬಾರಿ ವಿಶ್ವ ಚಾಂಪಿಯನ್ ಆದಂಥ ಉದಾಹರಣೆ ಇಲ್ಲ. ಭಾರತಕ್ಕಂಥ ಒಂದು ಅವಕಾಶ ಇದೆ. ಭಾರತ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತಾದ್ರೂ ಫಾರ್ಮ್ ಕಂಡುಕೊಳ್ತಾರ ಅಭಿಷೇಕ್ ಶರ್ಮಾ? ಎಡಗೈ ದಾಂಡಿಗ, ಆಮೇಲೆ ಆರಂಭಿಕ ಬ್ಯಾಟ್ಸ್ಮನ್ ಕೂಡ ಹೌದು. ಹಾಗಾಗಿ ಅಭಿಷೇಕ್ ಶರ್ಮಾ ಇವತ್ತಾದ್ರೂ ಫಾರ್ಮ್ ಕಂಡುಕೊಳ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇವತ್ತು ಅಬ್ಬರಿಸಬೇಕಿದೆ ಕಳೆದ 2 ಪಂದ್ಯಗಳ ಮ್ಯಾಚ್ ವಿನ್ನರ್ ಸಂಜುಬಾಯ್. ಯಾಕಂದ್ರೆ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಬಂದಂತಹ ಸಂಜುಬಾಯ್ ಒಂದು ಲಾಂಗ್ ಇನ್ನಿಂಗ್ಸ್ ಅನ್ನ 2 ಮ್ಯಾಚ್ಗಳಲ್ಲಿ ಆಡಿದ್ದು ನಾವು ನೋಡಿದ್ದೀವಿ. ಗೆಲುವಿಗೆ ಅಥವಾ ಒಂದು ಅದ್ಭುತವಾದಂತಹ ಸ್ಕೋರ್ಗೆ, ಹೆಚ್ಚಿನ ಸ್ಕೋರ್ಗೆ ಸಹಕಾರಿಯಾಗಿದ್ದು ಇದೇ ಸಂಜು ಸ್ಯಾಮ್ಸನ್ ಅವರ ಅಬ್ಬರದ ಆಟ. ಮತ್ತೊಂದು ಕಡೆ ಸ್ಫೋಟಿಸಬೇಕಿದೆ ಎಡಗೈ ದಾಂಡಿಗ ಇಶಾನ್ ಕಿಶನ್ ಉತ್ತಮವಾದಂತಹ ಒಂದು ಸ್ಕೋರನ್ನು ಮಾಡ್ತಾರೆ. ಅದು ಇನ್ನಷ್ಟು ಹೆಚ್ಚಾಗಬೇಕು ಆ ಸ್ಕೋರು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪರಿಣಾಮಕಾರಿ ಆಗಬೇಕು ಹಾರ್ದಿಕ್ ಪಾಂಡ್ಯ ಮತ್ತೆ ಶಿವಮ್ ದುಬೆ ಬ್ಯಾಟಿಂಗ್ನಲ್ಲಿ ಅವರ ಒಂದು ಫಾರ್ಮ್ ಹೇಗಿದೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಆದರೆ ಬೌಲಿಂಗ್ನಲ್ಲಿ ಅವರು ಹೆಚ್ಚು ರನ್ನನ್ನು ಬಿಟ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಕೂಡ ಅದ್ಭುತವಾದಂತಹ ಒಂದು ಫಾರ್ಮ್ನಲ್ಲಿದ್ದಾರೆ. ಇವತ್ತೂ ಕೂಡ ಅವರು ಆಲ್ರೌಂಡ್ ಆಟವನ್ನು ಪ್ರದರ್ಶಿಸಬೇಕಾಗಿದೆ. ಇನ್ನು ಬೌಲಿಂಗ್ ಪಡೆಗೆ ಸ್ಥಿರತ್ವವನ್ನು ತಂದು ಕೊಡ್ತಾ ಇರುವಂಥದ್ದು ಅಕ್ಷರ್ ಪಟೇಲ್ ಹಾಗೂ ಬೂಮ್ರಾ. ಅಕ್ಷರ್ ಪಟೇಲ್ ಅವರ ಸ್ಪಿನ್ ಮತ್ತು ಬೂಮ್ರಾ ವೇಗ ಬೌಲಿಂಗ್ಗೆ ಸ್ಥಿರತೆಯನ್ನು ತಂದು ಕೊಡಬೇಕಾಗಿದೆ. ಸೊ ಇನ್ನು ಮಿಡ್ಲ್ ಆರ್ಡರ್ನಲ್ಲಿ ತೋರಬೇಕಿದೆ ಕೆಚ್ಚದೆಯ ಆಟವನ್ನು, ನಿಂತು ಆಡಬೇಕಿದೆ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟ್ನಿಂದ ಇನ್ನಷ್ಟು ಹೆಚ್ಚು ರನ್ ಬರಬೇಕಿದೆ ನಾಯಕನಿಂದ. ತಿಲಕ್ ವರ್ಮಾ ಕೂಡ ಒಂದು ಲಾಂಗ್ ಇನ್ನಿಂಗ್ಸನ್ನು ಕಟ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ, ಜವಾಬ್ದಾರಿಯಿಂದ ಆಡಬೇಕಾಗತ್ತೆ. ಅಲ್ಲಿನ ಸಿಚುವೇಶನ್ಗೆ ತಕ್ಕಂತೆ ತಮ್ಮ ಬ್ಯಾಟಿಂಗ್ ಲಯವನ್ನು ತೋರಿಸ್ಬೇಕಾಗತ್ತೆ ತಿಲಕ್ ವರ್ಮಾ. ಇನ್ನು ಶಿವಮ್ ದುಬೆ ಅವರು ಕೂಡ ಅದ್ಭುತವಾದಂತಹ ಬ್ಯಾಟಿಂಗ್ ಲಯವನ್ನು ಇವತ್ತು ಕೂಡ ಪ್ರದರ್ಶನ ಮಾಡಿದೆ. ಆದರೆ ಖಂಡಿತವಾಗ್ಲೂ ನ್ಯೂಜಿಲೆಂಡ್ಗೆ ಕಷ್ಟಕರವಾಗುತ್ತೆ. ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇಬ್ಬರು ಕೂಡ ಆಲ್ರೌಂಡ್ ಆಟವನ್ನು ಪ್ರದರ್ಶಿಸಬೇಕು. ಆಟ ಎದುರಾಳಿ ಬ್ಯಾಟರ್ಗಳಿಗೆ ಕಡಿವಾಣವನ್ನು ಹಾಕುವಂತಿರಬೇಕು ಅವರ ಆಟ. ಸೊ ಹಾಗಾಗಿ ದುಬೆ ಹೆಚ್ಚು ರನ್ಗಳನ್ನು ಬಿಟ್ಕೊಡೋದಕ್ಕಿಂತ ಬೌಲಿಂಗ್ ಸಂದರ್ಭದಲ್ಲಿ ರನ್ಗಳನ್ನು ಕಡಿಮೆ ಕೊಟ್ಟು ವಿಕೆಟನ್ನು ಪಡೆಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕಾಗತ್ತೆ. ಇವತ್ತಾದರೂ ಅವರು ಬೌಲಿಂಗ್ನಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ತಾರ ನೋಡಬೇಕು. ನಾವು ಇಷ್ಟೂ ಪಾಯಿಂಟ್ಸ್ಗಳನ್ನ ನೋಡ್ತಿದ್ವಿ ಒಂದು ಕಡೆ ಸಂಗೀತ ಅವರ. ಸೊ ಅಭಿಷೇಕ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಇನ್ನು ಸಂಜುಬಾಯ್ ಬಗ್ಗೆ ಕೂಡ ನಾವು ಮಾತಾಡ್ತಿದ್ವಿ. ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಮಿಡ್ಲ್ ಆರ್ಡರ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬಂದರೂ ಕೂಡ ಪರಿಸ್ಥಿತಿ ತಕ್ಕಂತೆ ಅವರು ಆಟ ಆಡ್ತಾರೆ, ನಾವು ನೋಡಿದ್ದೀವಿ. ಆದರೆ ಒಂದು ಹೆಚ್ಚು ಸ್ಕೋರ್ ಬೇಕಾಗಿದೆ ಅವರಿಂದ, ಒಂದು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಈಗ ಆರಂಭಿಕ ಬ್ಯಾಟ್ಸ್ಮನ್ಗಳು ಬೇಗ ಏನಾದರೂ ಔಟ್ ಆದರು ಅಂದಾಗ ನಿಂತಾಡಬೇಕಾಗಿರೋದು ಅವರು. ಆಗ ಕೆಳಕ್ರಮಾಂಕದವರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಸೂರ್ಯಕುಮಾರ್ ಆಟವನ್ನು ಯಾವ ರೀತಿ ವಿಶ್ಲೇಷಿಸ್ತೀರಿ? ಹೇಗೆ ಆಡಬೇಕಾಗತ್ತೆ ಇವತ್ತು? ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ ಹೆಚ್ಚು ಸ್ಕೋರನ್ನು? ಡೆಫಿನೆಟ್ಲಿ. ಮೊದಲು ಹೇಗೆ ಗೊತ್ತಾ, ಅವರು ಕ್ಯಾಪ್ಟನ್ ಆಗಿರಲಿಲ್ಲ, ಅದಕ್ಕೋಸ್ಕರ ಮೊದಲು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ರು. ಯಾವಾಗ ಒಬ್ಬ ಪ್ಲೇಯರ್
ಕ್ಯಾಪ್ಟನ್ ಆಗ್ತಾರೆ ನೋಡಿ, ಆವಾಗ ಅವರಿಗೆ ತುಂಬಾ ಪ್ರೆಷರ್ ಇರುತ್ತೆ. ಅವರಿಗೆ ಬರೀ ನಿಮ್ದು ಬೌಲಿಂಗ್ ಅಥವಾ ಬ್ಯಾಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅವರಿಗೆ ಇಡೀ ಇದನ್ನ ಲೀಡರ್ಶಿಪ್ ಅನ್ನು ಮಾಡಬೇಕಾಗುತ್ತೆ, ಮತ್ತೆ ಅವ್ರನ್ನೆಲ್ಲರನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ತುಂಬಾ ಕಡೆ ಅವರಿಗೆ ಅವ್ರದ್ದು ಏನು ಕಾನ್ಸಂಟ್ರೇಷನ್ ಸ್ಕ್ಯಾಟರ್ ಆಗುತ್ತೆ. ಆವಾಗ ಅವ್ರ ಮೇಲೆ ಡೆಫಿನೆಟ್ಲಿ ಕ್ಯಾಪ್ಟನ್ ಅಂತ ಹೇಳಿದ್ರೆ ಅದು ಪ್ರೆಷರ್ ಇದ್ದೇ ಇರುತ್ತೆ. ಅದು ಅಲ್ಲದೆ ಇದು T20 ವರ್ಲ್ಡ್ ಕಪ್, ಅದು ಅಲ್ಲದೆ 20 ಓವರ್ಸ್, ಎಷ್ಟು ಕಷ್ಟ ಆಗುತ್ತೆ. ಇಂಥ ಮ್ಯಾಚಸ್ ಎಲ್ಲ ಏನಂತ ಹೇಳಿದ್ರೆ ತುಂಬಾ ಟಫ್ ಇರುತ್ತೆ, ಮತ್ತೆ ಸಿಕ್ಕಾಪಟ್ಟೆ ಟೆನ್ಷನ್ ಮ್ಯಾಚ್ ಇದಲ್ಲ, ಮತ್ತೆ ಪ್ರೆಷರ್ ಅಷ್ಟೇ ಇರುತ್ತೆ. ಆವಾಗ ಏನಂತ ಹೇಳಿದ್ರೆ ಒಬ್ಬ ಕ್ಯಾಪ್ಟನ್ಗೆ ತನ್ಗೆ ಬ್ಯಾಟಿಂಗ್ ಅಲ್ಲಿ ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದಿದ್ರು ಒಂದು ಟೀಮ್ ಅನ್ನೇ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರಲ್ಲ, ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಖುಷಿ ಇದೆ. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಆಲ್ರೆಡಿ 8 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ವಿನ್ ಆಗಿ ಟಾಪ್ 1 ಪೊಸಿಷನ್ ಅಲ್ಲಿ ಇದ್ದೇವೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಸ್ ಕ್ಯಾಪ್ಟನ್ಶಿಪ್. ಬಟ್ ಏನಂತ ಹೇಳಿದ್ರೆ ಒಬ್ಬ ಬ್ಯಾಟರ್ಸ್ ಆಗಿ ಅವರಿಂದ ಮತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರೇ ಬೇಗ ಬಂದು ಒಂದು 30-40 ರನ್ಸ್ಗೆ ಔಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಮಿಡ್ಲ್ ಆರ್ಡರ್ ಬರುವಂತಹ ಕಡೆಗೆ ಬರುವಂತಹ ಬ್ಯಾಟರ್ಸ್ಗೆ ಸಾಕಾಗಲ್ಲ. ಈಗ 30-40 ರನ್ ಅಂತ ಲಾಸ್ಟಿಗೆ ಬರೋದು ಯಾರು, ಲಾಸ್ಟ್ 1 ಅಥವಾ 2 ಓವರ್ಸ್ ಅಲ್ಲಿ ಎಲ್ಲರೂ ಬಂದವರೆಲ್ಲ ಹಾರ್ದಿಕ್ ಪಾಂಡ್ಯ ಇರ್ಬೋದು ಅಥವಾ ಬೇರೆಯವರೆಲ್ಲ ಶಿವಮ್ ದುಬೆ ಅಥವಾ ತಿಲಕ್ ಅವರೆಲ್ಲ ಬಂದು 6 4s ಹೊಡೆದು ಒಂದು ಮ್ಯಾಚ್ ನ ವಿನ್ ಮಾಡಿದ್ದಾರೆ ಅಲ್ವಾ. ಸೊ ನಾವೀಗ ಯಾರ ಬಗ್ಗೆನೂ ಅಷ್ಟು ಇದು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಒಂದೊಂದು ಬಾಲಿಗೆ ಒಂದೊಂದು ಓವರ್ ಅಲ್ಲಿ ಸಹ ಏನ್ ಬೇಕಾದ್ರೂ ಆಗ್ಬೋದು. ಲಾಸ್ಟ್ ಟೈಮ್ ನೋಡಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಸೆಮಿಫೈನಲ್ ಅಲ್ಲಿ ಎಷ್ಟು ಕಷ್ಟ ಆಯ್ತು. ಅವರು ನಾವೆಲ್ಲಾದ್ರೂ 2 ಬಾಲ್ಸ್ ಅನ್ನ ನಾವು ಇದು ಮಾಡದೆ ಇದ್ದಿದ್ರೆ, ಸ್ಪಾಯ್ಲ್ ಮಾಡದೆ ಇದ್ದಿದ್ರೆ, ಇನ್ನೊಂದು ಅಕ್ಷರ್ ಪಟೇಲ್ ಹಿಡಿದಂತ ಒಂದು ಕ್ಯಾಚ್, ಹೌದು ಟರ್ನಿಂಗ್ ಪಾಯಿಂಟ್, ಹೌದು ಅವರೆಲ್ಲಾದ್ರೂ 2 ಬೌಲ್ ನ ವೇಸ್ಟ್ ಮಾಡದೆ ಇದ್ರೆ ಅವರೇ ವಿನ್ನರ್ ಆಗ್ತಿದ್ರು. ಸೊ ನೋಡಿ ಅವರೆಲ್ಲ ಬಂದಿರೋದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಅಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದದ್ದೆಲ್ಲ ಬೌಲರ್ಸ್. ಅವರು ಸಹ ಎಲ್ಲ 6 ಹೊಡೆದು ಎಂತ ಒಂದು ರಣರೋಚಕವಾದಂತಹ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಮ್ಯಾಚ್ ಇದ್ರೆ ಹಾಗಿರ್ಬೇಕು, ಒಂದೊಂದು ಬಾಲಿಗೂ ಸಹ ಅಷ್ಟು ಕ್ಯೂರಿಯಾಸಿಟಿ ಇದೆ. ಸೊ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಮ್ಯಾಚ್ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮ್. ಓಕೆ, ಎಸ್. ಆಮೇಲೆ ಇನ್ನೊಂದು ನಾವು ಗಮನಿಸಬೇಕಾಗತ್ತೆ, ಈಗ ಮಿಡ್ಲ್ ಆರ್ಡರ್ ನಂತರದಲ್ಲಿ ಕೆಳ ಕ್ರಮಾಂಕದಲ್ಲಿ ಬರುವಂತವರ ಒಂದು ಯಾವ ರೀತಿ ಪ್ರದರ್ಶನ ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲ ಇರುತ್ತೆ. ಅದರಲ್ಲೂ ಶಿವಮ್ ದುಬೆ ಮತ್ತೆ ಹಾರ್ದಿಕ್ ಪಾಂಡ್ಯ. ಶಿವಮ್ ದುಬೆ ಬ್ಯಾಟ್ಸ್ಮನ್ ಗಳಿಗೆ ತುಂಬಾ ಚೆನ್ನಾಗಿ, ಒಬ್ಬ ಬ್ಯಾಟ್ಸ್ಮನ್ ಆಗಿ ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರೆ ಇಬ್ರು ಕೂಡ ಸಮಯಕ್ಕೆ ತಕ್ಕಂತೆ ಆಡಿದ್ದೆ ಆದ್ರೆ ಅಥವಾ ಬೌಲಿಂಗ್ ಆದ್ರೂ ಕೂಡ ಸಮಯಕ್ಕೆ ತಕ್ಕಂತೆ ಬೌಲಿಂಗ್ ಮಾಡಿದ್ದೆ ಆದ್ರೆ, ರನ್ ಗಳನ್ನ ಕಂಟ್ರೋಲ್ ಮಾಡಿದ್ದೆ ಆದ್ರೆ ಬಹುಶಃ ನಾವು ಮ್ಯಾಚ್ ನ ಗೆಲ್ಲುವಂತ ಒಂದು ಸನಿಹಕ್ಕೆ ಹೋಗ್ತೀವಿ, ಗೆದ್ದೇ ಗೆಲ್ತೀವಿ ಅನ್ನುವಂತ ಒಂದು ಕಾನ್ಫಿಡೆಂಟ್ ಇಟ್ಕೋಬಹುದಲ್ವಾ? ಇವತ್ತು ನಾನು ಹೇಳಿದ್ನಲ್ಲ, ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ಗೆ ತುಂಬಾ ಇದಾಗ್ತಿತ್ತು, ಅನುಕೂಲ ಆಗ್ತಿತ್ತು. ಇವತ್ತು ಇರೋದು ಫಾಸ್ಟ್ ಬೌಲರ್ಸ್ಗೆ. ಫಾಸ್ಟ್ ಬೌಲರ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ. ಮತ್ತೆ ನಾನು ಹಾಗೆ ಹೇಳಲಿಕ್ಕೆ ಹೋದ್ರೆ ನಾವೇ ವಿನ್ ಆಗ್ತೇವೆ ಅಂತ ನಾವು 100% ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನ್ಯೂಜಿಲೆಂಡ್ ಅವರು ಸಹ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮ್. ಅವರದ್ದು ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇದೆ. ವೆರಿ ಸ್ಟ್ರಾಂಗ್ ಟೀಮ್ ಅದು. ಅದನ್ನ ನಾವೀಗ ಹೇಳ್ಕೊಂಡು ಯಾವುದೋ ಒಂದು USA ಟೀಮ್ ಎದುರುಗಡೆ ಹೇಳ್ಕೊಂಡು ನಾವು ಇವತ್ತು 100% ವಿನ್ ಆಗೇ ಆಗ್ತೇವೆ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಇವತ್ತು ನಾವು ಎಲ್ಲ ಈ T20 ವರ್ಲ್ಡ್ ಕಪ್ ಇದು ಈ ಮ್ಯಾಚ್ ಅನ್ನು ನೋಡೋದಾದ್ರೆ, ಎಲ್ಲ ಹಿಸ್ಟ್ರಿ ನೋಡೋದಾದ್ರೆ, ಇಂಡಿಯಾ ಎಲ್ಲ ಬ್ಯಾಟರ್ಸ್ ಇರ್ಬೋದು, ಬೌಲರ್ಸ್ ಇರ್ಬೋದು, ಎಲ್ಲರೂ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಒಂದು ಪ್ಲಸ್ ಪಾಯಿಂಟ್. ಹಾಗೆ ಹೇಳಲಿಕ್ಕೆ ಹೋದ್ರೆ ನಾವು T20 ವರ್ಲ್ಡ್ ಕಪ್ ಇದು ಅಂದರೆ ಫುಲ್ ಹಿಸ್ಟ್ರಿ ನೋಡೋದಾದ್ರೆ 30 ಟೈಮ್ಸ್ ನಾವು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮುಖಾಮುಖಿ ಆಗಿದ್ದೇವೆ. ಅದರಲ್ಲಿ 18 ಟೈಮ್ಸ್ ಇಂಡಿಯಾ ವಿನ್ ಆಗಿದೆ, 11 ಟೈಮ್ಸ್ ನ್ಯೂಜಿಲೆಂಡ್, 1 ಟೈಮ್ ಅದು ಡ್ರಾ ಆಗಿ ಹೋಗಿದೆ. ಹಾಗೆ ಹೇಳಲಿಕ್ಕೆ ಹೋದ್ರೆ ನಾವು ಜಾಸ್ತಿ ಮ್ಯಾಚ್ ವಿನ್ ಆಗಿದ್ದೇವೆ ಹಿಸ್ಟ್ರಿಯಲ್ಲಿ. ಬಟ್ ನಾವು ಫೈನಲ್ ಅಲ್ಲಿ ಯಾವಾಗ ಫೇಸ್ ಟು ಫೇಸ್ ಆಗಿದ್ದೇವೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್, 4 ಟೈಮ್ಸ್ ಅವರೇ ವಿನ್ ಆಗಿದ್ದಾರೆ. ಅಂದ್ರೆ ನಮಗೆ ನರ್ವಸ್ನೆಸ್ ಇದೆ ಅಂತ. ಅಂದ್ರೆ ನಮ್ಮ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಿದ್ವಿ ನಾವು ಮೊದಲು ಸಹ. ಬಟ್ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಗೆ ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿ ನಮ್ಮಿಂದ ಯಾರಿಂದನೂ ಸಹ ಅಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಡ್ರಾಬ್ಯಾಕ್ ಇರ್ಬೋದು ಆವಾಗ. ಬಟ್ ಈಗ ಹಾಗಿಲ್ಲ. ಇವತ್ತು ಡೆಫಿನೆಟ್ಲಿ ಗೂಗಲ್ ವಿನ್ ಪ್ರಾಬಬಿಲಿಟಿ ಹೇಳೋದಾದ್ರೆ 60% ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 40% ಆಬ್ವಿಯಸ್ಲಿ ನ್ಯೂಜಿಲೆಂಡ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಖಂಡಿತವಾಗ್ಲೂ ಮತ್ತೊಂದು ನಾವು ಗ್ರಾಫಿಕ್ಸ್ ಪ್ಲೇಟ್ ನೋಡ್ತಾ ಹೋಗೋಣ. ಯಾಕಂದ್ರೆ ಬೌಲರ್ಗಳ ವಿಚಾರಕ್ಕೆ ಬರೋದಾದ್ರೆ ಇಬ್ಬರು ಪ್ರಚಂಡ ಫಾರ್ಮ್ ನಲ್ಲಿದ್ದಾರೆ ಬೌಲರ್ಗಳು. ಅದು ಬೂಮ್ರಾ ಮತ್ತೆ ಅಕ್ಷರ್ ಪಟೇಲ್, ಇಬ್ರು ಕೂಡ ಅದ್ಭುತವಾದಂತಹ ಒಂದು ಫಾರ್ಮ್ ನಲ್ಲಿದ್ದಾರೆ. ಆ ಬಗ್ಗೆ ಒಂದು ಗ್ರಾಫಿಕ್ಸ್ ಪ್ಲೇಟ್ಸ್ ಇದೆ ನೋಡಿ. ಎಸ್, ಸದ್ಯ ಪ್ರಚಂಡ ಫಾರ್ಮ್ ನಲ್ಲಿದ್ದಾರೆ ಇಬ್ಬರು ಬೌಲರ್ಗಳು. ಡೆತ್ ಓವರ್ಗಳಲ್ಲಿ ಬೂಮ್ರಾ ಪರಿಣಾಮಕಾರಿ. ಕಿವೀಸ್ ವಿರುದ್ಧವೂ ಮುಂದುವರಿಯಬೇಕಿದೆ ಬಿಗ್ ಬೌಲಿಂಗ್. ವಿಶ್ವಕಪ್ನ 7 ಪಂದ್ಯಗಳಲ್ಲಿ 10 ವಿಕೆಟ್ ಗೊಂಚಲು ಬೂಮ್ರಾ ಅವರ ಸಾಧನೆ. ಇನ್ನು ವರುಣ್ ಬದಲು ಕುಲ್ದೀಪ್ ಅಥವಾ ಸಿರಾಜ್ಗೆ ಸಿಗುತ್ತಾ ಚಾನ್ಸ್? ಯಾಕಂದ್ರೆ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿ ಹೆಚ್ಚು ರನ್ಗಳನ್ನ ಬಿಟ್ಕೊಡ್ತಾ ಇದ್ದಾರೆ.
ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಅವರು ಹೆಚ್ಚು ರನ್ಗಳನ್ನು ಬಿಟ್ಟುಕೊಡ್ತಾ ಇರುವಂಥದ್ದು, ಕಡಿಮೆ ವಿಕೆಟ್ಗಳನ್ನು ಹೆಚ್ಚಾಗಿ ತೆಗೆಯುವುದಕ್ಕೂ ಸಾಧ್ಯವಾಗದೇ ಇರುವಂಥದ್ದು ನಾವು ನೋಡಿದಾಗ ಇದೊಂದು ರೀತಿಯಲ್ಲಿ ವರುಣ್ ಚಕ್ರವರ್ತಿ ಅವರನ್ನ ಬದಲಾಯಿಸಿ ಸಿರಾಜ್ಗೆ ಅವಕಾಶ ಕೊಡಬಹುದಾ? ಯಾಕಂದರೆ ವೇಗದ ಪಿಚ್ಗೆ ಹೆಲ್ಪ್ ಆಗುತ್ತೆ ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅನ್ನುವಂಥ ಕಾರಣಕ್ಕೆ, ಅಥವಾ ಕುಲ್ದೀಪ್ ಯಾದವ್ ಅವರನ್ನ ಏನಾದರೂ ಕಣಕ್ಕಿಳಿಸ್ತಾರ ಗೊತ್ತಿಲ್ಲ. ಆದರೆ ವರುಣ್ ಚಕ್ರವರ್ತಿ ಅವರನ್ನ ಬದಲಾಯಿಸುವಂಥ ಸಾಧ್ಯತೆ ಇದೆ. ಇನ್ನು ICC ಟೂರ್ನಿ ಫೈನಲ್ನಲ್ಲಿ 4ನೇ ಬಾರಿ ಭಾರತ ಕಿವೀಸ್ ಫೈಟ್ ಆಗಿರುವಂಥದ್ದು. ವರ್ಷದಲ್ಲಿ 2 ಸಲ ಭಾರತ ಕಿವೀಸ್ ಫೈನಲ್ ಸೆಣಸಾಟ ನಡೆಸಿವೆ. 2025ರ ಮಾರ್ಚ್ ICCI ಟ್ರೋಫಿ ಫೈನಲ್ನಲ್ಲಿ ಕಪ್ ಗೆದ್ದಿತ್ತು ಭಾರತ. ಈ ಬಾರಿ ಮತ್ತೊಂದು ಟ್ರೋಫಿ ಮೇಲೆ ಭಾರತ ಚಿತ್ತವನ್ನು ಹರಿಸಿದೆ. ಪ್ರೇಕ್ಷಕರ ಸದ್ದಡಗಿಸುತ್ತೇನೆ ಅಂತ ಹೇಳಿದ್ದ ಸ್ಯಾಂಟ್ನರ್ ಸದ್ದೇ ನಿಲ್ಲುತ್ತಾ ಈ ಒಂದು ಪಂದ್ಯವನ್ನು ಭಾರತ, ಅದು ಈ ವರ್ಲ್ಡ್ ಕಪ್ ಅನ್ನ ಭಾರತ ಎತ್ತಿ ಹಿಡಿಯುವ ಮೂಲಕ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತೊಂದು ಗ್ರಾಫಿಕ್ಸ್ ಪ್ಲೇಟ್ ನೋಡ್ತಾ ಹೋಗೋಣ. ಭಾರತಕ್ಕಿದು 4ನೇ T20 ವಿಶ್ವಕಪ್ ಫೈನಲ್. 2007-2024ರಲ್ಲಿ ಚಾಂಪಿಯನ್ ಆಫ್ ದಿ ಚಾಂಪಿಯನ್, 2014ರಲ್ಲಿ ರನ್ನರ್ ಅಪ್ ಆಗಿದ್ದ ಟೀಮ್ ಇಂಡಿಯಾ ICC ಟೂರ್ನಿಯಲ್ಲಿ 15ನೇ ಬಾರಿ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ಭಾರತ ಹಿಂದಿನ 14ರಲ್ಲಿ 7 ಬಾರಿ ಕಪ್ ಗೆದ್ದ ಸಾಧನೆಯನ್ನ ಮಾಡಿದೆ. ಇದು T20 ಫೈನಲ್ ವಾರ್. ಭಾರತಕ್ಕಿದು 4ನೇ T20 ವಿಶ್ವಕಪ್ ಫೈನಲ್. 2007-2024ರಲ್ಲಿ ಚಾಂಪಿಯನ್ ಆಫ್ ದಿ ಚಾಂಪಿಯನ್, 2014ರಲ್ಲಿ ರನ್ನರ್ ಅಪ್ ಆಗಿದ್ದ ಟೀಮ್ ಇಂಡಿಯಾ ICC ಟೂರ್ನಿಯಲ್ಲಿ 15ನೇ ಬಾರಿ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದ್ರೆ, ಭಾರತ ಹಿಂದಿನ 14ರಲ್ಲಿ 7 ಬಾರಿ ಕಪ್ ಗೆದ್ದಂಥ ಒಂದು ಸಾಧನೆಯನ್ನ ಮಾಡಿದೆ. ಇನ್ನು ಪ್ರಮುಖವಾಗಿ ನಾವು ಮಾತಾಡ್ತಿದ್ವಿ ಆರ್ಮಿಕ ಬ್ಯಾಟ್ಸ್ಮನ್ಗಳ ಕುರಿತಾಗಿ. ಅಭಿಷೇಕ್ ಪ್ರಮುಖವಾಗಿ ಸ್ಪಿನ್ನರ್ಗಳ ವಿರುದ್ಧ ತಿಣುಕಾಡ್ತಾರೆ. ಅಟರ್ ಫ್ಲಾಪ್ ಆಗಿರುವಂಥದ್ದು. 7 ಪಂದ್ಯಗಳಲ್ಲಿ ಗಳಿಸಿದ್ದು ಕೇವಲ 89 ರನ್. ದುಬಾರಿ ಆಗಿರೋ ವರುಣ್ ಚಕ್ರವರ್ತಿ ಬದಲಾಗ್ತಾರಾ, ಅವರನ್ನ ಕೈ ಬಿಡಲಾಗುತ್ತಾ ಈ ಪಂದ್ಯದಿಂದ ಅನ್ನುವಂಥದ್ದನ್ನ ಕಾದು ನೋಡಬೇಕು. 4 ಪಂದ್ಯಗಳು 186 ರನ್ನನ್ನು ಬಿಟ್ಟುಕೊಟ್ಟಿರುವಂಥದ್ದು, ಇದು ಭಾರಿ ದುಬಾರಿ ಆಗಿದೆ. ವರುಣ್ ಚಕ್ರವರ್ತಿ 4 ಪಂದ್ಯಗಳಲ್ಲಿ ಬಿಟ್ಕೊಟ್ಟಿರುವಂಥ ರನ್ ಅಂತಂದರೆ ಅದು 186 ರನ್, ಸಿಕ್ಕಾಪಟ್ಟೆ ದುಬಾರಿ ಆಗೋಯ್ತು. ಇನ್ನು 6ನೇ ಬೌಲರ್ ಆಗಿ ದುಬಾರಿ ಆಗ್ತಾ ಇದ್ದಾರೆ ದುಬೆ ಕೂಡ. ಶಿವಮ್ ದುಬೆ 6ನೇ ಬೌಲರ್ ಆಗಿ ಬಳಸ್ಕೊಳ್ಳಲಾಗ್ತಾ ಇದೆ. ಅವರು ಬ್ಯಾಟಿಂಗ್ನಲ್ಲಿ ತೋರ್ತಾ ಇರುವಂತಹ ಪರ್ಫಾರ್ಮೆನ್ಸನ್ನು ಬೌಲರ್ ಆಗಿ ತೋರಿಸ್ತಾ ಇಲ್ಲ, ಹೆಚ್ಚು ರನ್ಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ತಂಡಕ್ಕೆ ಭಾರಿ ದುಬಾರಿ ಆಗ್ತಾ ಇದೆ. ಸಂಗೀತ, ನಾವು ಮಾತಾಡ್ತಿದ್ವಿ, ಅದರಲ್ಲೂ ವರುಣ್ ಚಕ್ರವರ್ತಿ ತುಂಬ ದುಬಾರಿ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರವಾಗಿ. ಅವರು 4 ಮ್ಯಾಚ್ಗಳಲ್ಲಿ ಬಿಟ್ಕೊಟ್ಟಿರುವಂಥದ್ದು 186 ರನ್ನು. ಇದು ತುಂಬ ದುಬಾರಿ ಆಗೋಯ್ತು, ತುಂಬ ದುಬಾರಿ ಆಯಿತು. ಆ್ಯಂಡ್ ವರುಣ್ ಚಕ್ರವರ್ತಿ ಏನಾದರೂ ಇವತ್ತು ಅವರನ್ನ ತಂಡದಿಂದ ಕೈ ಬಿಟ್ಟು ಸಿರಾಜ್ಗೆ ಏನಾದರೂ ಚಾನ್ಸ್ ಕೊಡಬಹುದಾ, ಅಥವಾ ಏನಾದರೂ ಕುಲ್ದೀಪ್ ಯಾದವ್ಗೆ ಏನಾದರೂ ಚಾನ್ಸ್ ಕೊಡಬಹುದಾ? ಮೋಸ್ಟ್ಲಿ ನಾನು ಇದು ಮ್ಯಾಚಸ್ ಎಲ್ಲ ನೋಡಿದ್ದೇನಲ್ಲ, ಪ್ರೀವಿಯಸ್ ಮ್ಯಾಚಸ್, ಅದರಲ್ಲಿ ಹೆಚ್ಚು ರನ್ ಕೊಟ್ಟಿದ್ದೇ ವರುಣ್ ಚಕ್ರವರ್ತಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅವರಿಂದನೇ ಈಗ ನಾವು ಒಳ್ಳೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಸ್ಕೋರ್ ಮಾಡ್ತಾ ಇದ್ವಿ. ಬಟ್ ಈ ಒಂದು ಇವರದ್ದು ಬೌಲಿಂಗ್, ಕಳಪೆ ಬೌಲಿಂಗಿಗೋಸ್ಕರ ಅವರು ಬೇರೆ ಅಪೋಸಿಟ್ ತಂಡದವರು ಸಿಕ್ಕಾಪಟ್ಟೆ ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಅವರನ್ನೆಲ್ಲಾದರೂ ರಿಪ್ಲೇಸ್ ಮಾಡಿ ಮೊಹಮ್ಮದ್ ಸಿರಾಜ್ ಅಥವಾ ಕುಲ್ದೀಪ್ ಯಾದವ್ ಅವರಿಗೆ ಸಿಕ್ಕಿದ್ದೇ ಹೋದಂತಾದ್ರೆ ನಮಗೆ ಇವತ್ತೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಡಿಸ್ತಾರೆ ಅಂತ ಅನ್ಸುತ್ತಾ ಇವತ್ತು ಈ ಪಿಚ್ ಅಲ್ಲಿ? ಐ ಥಿಂಕ್ ಸೊ. ಅದಕ್ಕಿಂತ ರಿಪ್ಲೇಸ್ ಮಾಡಿ ಮೊಹಮ್ಮದ್ ಸಿರಾಜ್ ಬೆಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಾಸ್ಟ್ ಟ್ರ್ಯಾಕ್ ಇದೆ, ಬೌನ್ಸಿ ಟ್ರ್ಯಾಕ್ ಇದು, ಹಾಗಾಗಿ ಸಿರಾಜ್ಗೆ ಅವಕಾಶ ಸಿಗಬಹುದು. ಹೌದು, ಅವ್ರಿಗೊಂದು ಸಿಕ್ಕಿದ್ರೆ ಒಳ್ಳೇದಿತ್ತು. ಯಾಕಂದ್ರೆ ವರುಣ್ ಚಕ್ರವರ್ತಿ ಮೇಲೆ ನಮ್ಗೆ ಅಷ್ಟೊಂದು ಹೋಪೇ ಇಲ್ಲ. ಲಾಸ್ಟ್ ಟೈಮ್ ನೋಡಿ ಸೆಮಿಫೈನಲ್ ಅಲ್ಲಿ ಎಷ್ಟು ಒಂದು ರನ್ ಸ್ಕೋರ್ ಮಾಡಿದ್ರು. ಅದಾದ್ಮೇಲೆ ಡೆತ್ ಓವರ್ ಅಲ್ಲಿ ಬಂದಂತಹ ಜಸ್ಪ್ರೀತ್ ಬೂಮ್ರಾ ಅವರೇ ಒಂದು ಸೇವಿಯರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವರು ಏನಂತ ಹೇಳಿದ್ರೆ ಅವರು ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅದಕ್ಕೋಸ್ಕರ ಒಂದೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು. ಆಮೇಲೆ ರಿಕಿ ಪಾಂಟಿಂಗು ಹೀಗೆ ಮಾಜಿ ಆಟಗಾರರೆಲ್ಲ ತುಂಬಾ ಹೊಗಳುವಂಥದ್ದು. ಅವರು ಡೆತ್ ಓವರ್ಗಳಲ್ಲಿ ತುಂಬಾ ಪರಿಣಾಮಕಾರಿಯಾಗಿರ್ತಾರೆ. ವಿಶ್ವದ ಯಾವುದೇ ತಂಡದಲ್ಲಿ ಕೂಡ ಇಲ್ಲದಂತಹ ಒಬ್ಬ ಅದ್ಭುತ ಆಟಗಾರ
ಬೂಮ್ರಾ ಅನ್ನುವಂಥ ಒಬ್ಬ ಅದ್ಭುತ ಆಟಗಾರ ಭಾರತ ತಂಡದಲ್ಲಿದ್ದಾರೆ. ಅದು ಭಾರತದ ಅದೃಷ್ಟ ಅಂತ ಹೇಳ್ಕೊಂಡಿದ್ದಾರೆ ಹಲವಾರು ಮಾಜಿ ಆಟಗಾರರು. ತುಂಬಾ ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ ನೋಡಿ ಅಂತ ಒಂದು ಇವರು ಬೌಲರ್ಸ್ ನಮ್ಗೆ ಸಿಕ್ಕಿದ್ದು ಅದು ಒಂದು ನಾವೊಂದು ವಿ ಶುಡ್ ಥ್ಯಾಂಕ್ ಗಾಡ್ ಅಂತಾನೆ ಹೇಳ್ಬೇಕು. ಲಾಸ್ಟ್ ಟೈಮ್ ಇಲ್ಲಿದ್ರೆ ನಾವು ಲಾಸ್ಟ್ ಸೆಮಿಫೈನಲ್ ಅಲ್ಲೇ ಸೋತ್ ಹೋಗ್ತಾ ಇದ್ವಿ. ನಾವು ಫೈನಲ್ ಬಿಡಿ ಸೆಮಿಫೈನಲ್ ಅಲ್ಲೇ ನಾವು ವಾಪಸ್ ಬರಬೇಕಿತ್ತು. ಬಟ್ ಜಸ್ಪ್ರೀತ್ ಬೂಮ್ರಾ ಅವರಿರ್ಬೋದು ಅಥವಾ ಅಕ್ಷರ್ ಪಟೇಲ್ ಇವರೆಲ್ಲರೂ ಒಂದು ಹಾರ್ದಿಕ್ ಪಾಂಡ್ಯ ಅವರು ಓಕೆ ಅವರೆಲ್ಲ ಬಂದು ಸೇವ್ ಮಾಡಿದಕ್ಕೋಸ್ಕರ ಆಯ್ತು. ಈ ಒಂದು 253 ರನ್ ಸ್ಕೋರ್ ಮಾಡಿಯೂ ಕೂಡ ನಮ್ಗೆ ಎಷ್ಟೊಂದು ನರ್ವಸ್ನೆಸ್ ಆಯ್ತು. ಸೊ ಅದಕ್ಕೋಸ್ಕರ ಹೇಳಿದ್ದು ಒಳ್ಳೆ ಬೌಲರ್ಸ್ ಅನ್ನು ಇಟ್ಕೊಂಡ್ರೆ ಅದು ಲಾಸ್ಟ್ ಟೈಮ್ ಒಂದು 2 ಬೌಲರ್ಸ್ ಇಂದ ಅದು ಪ್ರಾಬ್ಲಮ್ ಆಗಿರೋದು. ಮತ್ತೆ ಒಂದು ಕ್ಯಾಚ್ ಬಿಟ್ರು ಇವರು. ಲಾಸ್ಟ್ ಮ್ಯಾಚ್ ನೋಡಿದ್ರ, ಲಾಸ್ಟ್ ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಒಂದು ಕ್ಯಾಚ್ ಹಿಡಿತಾರೆ ಬೌಂಡ್ರಿ ಲೈನ್ ಅಲ್ಲಿ. ಬಹುಶಃ ಅದು ಕ್ಯಾಚ್ ಹಿಡದೇ ಇದ್ದಿದ್ರೆ ತುಂಬಾ ಕಷ್ಟ ಆಗೋದು. ಅವರು ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್ ಹಿಡಿದು ಇನ್ನೊಬ್ಬ ಆಟಗಾರ ಕ್ಯಾಚ್ ತಗೋತಾರೆ, ಇವರು ಹೊರಗಡೆ ಹೌದು, ದಟ್ ಇಸ್ ವಂಡರ್ಫುಲ್ ಅಂತಾನೆ ಹೇಳ್ಬೇಕು. ಹೌದು, ಇಲ್ದಿದ್ರೆ ಅವ್ರೇನಾದ್ರು ಇಲ್ಲಿ ನೋಡಿ ನಾನು ಹೇಳೋದಾದ್ರೆ ಸೊ ಯಾರು ಇಂಗ್ಲೆಂಡ್ ಅವರು ಎಲ್ಲ ಪ್ಲೇಯರ್ಸು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ. ನಾವು ಹೇಳೋದು ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್, ಅವ್ರು ಹಾಗಲ್ಲ, ಅವರೆಲ್ಲರೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಅಂತಾನೆ ಹೇಳ್ಬೋದು. ಎಷ್ಟು ಖುಷಿ ಆಗುತ್ತೆ. ನಾನು ಎಣಿಸ್ದೆ ಈಗ ಒಬ್ರು 4 ಬ್ಯಾಟ್ಸ್ಮನ್ ಆದ ಕೂಡಲೇ ಇನ್ನು ಹೋಯ್ತು ಇವರು ಇನ್ನು ಸ್ಕೋರ್ ಬರಲ್ಲ ಅಂತ. ಬಟ್ ಲಾಸ್ಟಿಗೆ ಎಲ್ಲರೂ ಸಹ ಸ್ಕೋರ್ ಮಾಡ್ತಾ ಇದ್ದಾರೆ. ಬಟ್ ದಟ್ ಮ್ಯಾಚ್ ಇಸ್ ವೆರಿ ನಮ್ ಕೈ ತಪ್ಪು ಹೋಯ್ತು ಅನ್ನೋಂತ ಫೀಲ್ ಆಗ್ತಾ ಇತ್ತು. ಒಂದೊಂದು ಬೌಲಿಗೂ ಸಹ ಹೆದರ್ತಾ ಇದ್ವಿ. ಒಂದೊಂದೇನು 17 ಓವರ್ಸ್ 18 ಓವರ್ಸ್ ತನಕ ಹೋಯ್ತು ನಾವೇನ್ ಸೋತೋದ್ವಿ ಅಂತ. ಬಟ್ ಜಸ್ಪ್ರೀತ್ ಬೂಮ್ರಾ ಅವರು ಒಂದು ಮ್ಯಾಜಿಕ್ ಮಾಡಿದ್ರಲ್ಲ, ದಟ್ ಈಸ್ ಅಲ್ಲ ಫುಲ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅದೇ ಒಂದು ಆ ಮ್ಯಾಜಿಕ್ ಅನ್ನ ಇವತ್ತು ಕೂಡ ಮಾಡ್ಬೇಕಾಗತ್ತೆ. ಡೆಫಿನೆಟ್ಲಿ ಒಂದು ಟೀಮ್ ಗೆಲ್ಬೇಕು ಅಂದ್ರೆ ಈ ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಒಂದು ಸರ್ವಾಂಗೀಣ ಆಟ ಪ್ರದರ್ಶನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೀಮ್ಗೆ ಅಂತ ಅಂತೀರಿ? ನೋಡಿ ಲಾಸ್ಟ್ ಟೈಮೇ ನೋಡಿ ನೀವು ಹೇಳೋದಾದ್ರೆ ನಾವು ಒಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಲ್ಲಿ ನಾವೆಲ್ಲರೂ ಅಂದ್ರೆ ನಾವು ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ದ ನಾವು 253 ರನ್ ಸ್ಕೋರ್ ಮಾಡಿದ್ವಿ. ಎಲ್ಲರೂ ಆಟ ಆಡಿದ್ದಾರೆ, ಯಾರು ಏನು ಕಮ್ಮಿ ಇದ್ ಮಾಡ್ಲಿಲ್ಲ. ಸಂಜು ಸ್ಯಾಮ್ಸನ್ ಎಕ್ಸ್ಟ್ರಾ ಆರ್ಡಿನರಿ, ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು. ಬಟ್ ಈಗ ನಾವೀಗ ಒಂದು ಬ್ಯಾಟಿಂಗ್ ಅಲ್ಲಿ ಒಂದು ಪರ್ಫಾರ್ಮ್ ತೋರಿಸಿ ನಾವು ಸುಮ್ನೆ ಬೌಲರ್ಸ್ ಅಲ್ಲಿ ಸುಮ್ನೆ ಕೂತ್ಕೊಂಡ್ರೆ ನಾವು ಅಲ್ಲಿ ಕಳಪೆ ಪ್ರದರ್ಶನ ಕೊಟ್ರೆ ನಾವು ಸೋತ್ ಹೋಗ್ತಾ ಇದ್ವಿ. ಬಟ್ ನೋಡಿ ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಆಗಿದ್ದು, ವರುಣ್ ಚಕ್ರವರ್ತಿ ಅವರು ಹೆಚ್ಚು ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಟ್ಟದ್ದು. ಅವರದ್ದೊಂದು ಬಿಟ್ರೆ ಬೇರೆ ಎಲ್ಲರೂ ಸಹ ಸೂಪರ್ ಡೂಪರ್ ಹಿಟ್ ಕಾಂಟ್ರಿಬ್ಯೂಷನ್ ಬಂದಿದೆ. ಕನ್ಸಿಸ್ಟೆನ್ಸಿ ಆಗಿ ಆಟ ಆಡ್ತಾ ಇದ್ದಾರೆ, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂದಿದೆ, ಫೀಲ್ಡಿಂಗ್ ಚೆನ್ನಾಗಿದೆ. ಸ್ವಲ್ಪ 1-2 ಕ್ಯಾಚಸ್ ಬಿಟ್ರು, ಮತ್ತೆ ಅದಾದ್ಮೇಲೆ ಎಲ್ಲ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾ ಈಗ ಇರುವಂತಹ ಫಾರ್ಮಿಗೆ ಇವತ್ತು ನಾವು ಒಂದು ಎಷ್ಟು 11-11ವರೆಗೆ ಗೊತ್ತಾಗುತ್ತಲ್ಲ ನಮ್ಗೆ. ಸೊ ಇವತ್ತು ಸಹ ನಾವು T20 ವರ್ಲ್ಡ್ ಕಪ್ 2026 ಥರ್ಡ್ ಟೈಮ್ ಅಲ್ಲಿ ನಾವೊಂದು ಮನೆಗೆ ತಗೊಂಡ್ ಬಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ 2 ಹಿಸ್ಟ್ರಿ ಆಗುತ್ತೆ. ಥರ್ಡ್ ಟೈಮ್ ಬರ್ತಾ ಇರೋದು, ಅದಾದ್ಮೇಲೆ ನಮ್ಮ ಓನ್ ಹೋಸ್ಟಿಂಗ್ ನಮ್ದು ಓನ್ ಸ್ಟೇಡಿಯಂ ಅಲ್ಲೇ ನಾವು ವಿನ್ ಆಗ್ತಾ ಇರೋದು ಇಂಡಿಯಾ ಅಲ್ವಾ. ಸೊ 2 ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಸರ್. ಮತ್ತೊಂದ್ ಕಡೆ ನಾವು ಮಾತಾಡ್ತಿದ್ವಿ, ಈಗ ICC ಟೂರ್ನಿ ಫೈನಲ್ ನಲ್ಲಿ 4ನೇ ಬಾರಿ ಭಾರತ ಕಿವೀಸ್ ಫೈಟ್ ಎದುರಾಗಿರುವಂತದ್ದು. 2 ಸಲ ಭಾರತ ಕಿವೀಸ್ ಫೈನಲ್ ನಲ್ಲಿ ಸೆಣಸಾಡಿವೆ. 2025 ಮಾರ್ಚ್ ಟೈಮಲ್ಲಿ ICICI ಟ್ರೋಫಿ ಫೈನಲ್ ಅಲ್ಲಿ ಭಾರತ ಕಪ್ ಗೆಲ್ಲುತ್ತೆ. ಅಂದ್ರೆ ICC ಟ್ರೋಫಿನಲ್ಲಿ ಭಾರತ ಕಪ್ ಗೆಲ್ಲುತ್ತೆ. ಈ ಬಾರಿ ಮತ್ತೊಂದು ಟ್ರೋಫಿ. ಆದ್ರೆ ಇನ್ನೊಂದು ಮುಖ್ಯವಾಗಿ ಈಗ ಭಾರತ ಅಂತ ಬಂದಾಗ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ. ಅದರಲ್ಲೂ ಭಾರತದಲ್ಲಿ ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ ಆ ಸ್ಟ್ಯಾಂಡ್ ಅಲ್ಲಿ ಯಾವ ರೀತಿ ಎನ್ಕರೇಜ್ ಮಾಡ್ತಾ ಇರ್ತಾರೆ, ಯಾವ ರೀತಿ ಕೂಗ್ತಾ ಇರ್ತಾರೆ ಅನ್ನೋವಂಥದ್ದು. ಸೊ ಒಂದ್ ಕಡೆ ಈ ಸ್ಯಾಂಟ್ನರ್ ಹೇಳ್ತಾರೆ, ಪ್ರೇಕ್ಷಕರ ಸದ್ದಡಗಿಸ್ತೇವೆ ನಾವು ಗೆಲ್ಲುವ ಮೂಲಕ ಅಂತ ಹೇಳಿದ್ದಾರೆ. ಬಹುಶಃ ಸ್ಯಾಂಟ್ನರ್ ಸದ್ದನ್ನೇ ಅಡಗಿಸ್ತಾರೆ ಅಂತ ಅನ್ಸುತ್ತೆ ನಮ್ಮ ಪ್ರೇಕ್ಷಕರು ಅಥವಾ ನಮ್ಮ ಭಾರತೀಯ ಕ್ರಿಕೆಟ್ ಟೀಮ್ ಇವತ್ತಿನ ಮ್ಯಾಚ್ ಅಲ್ಲಿ. ಏನ್ ಅನ್ಸುತ್ತೆ ಈ ಹೇಳಿಕೆಗೆ? ಅವರಿಗೆ ಆಕ್ಚುಲಿ ಏನ್ ಗೊತ್ತಾ, ಇವತ್ತು ಅವ್ರದ್ದು ಫೈನಲ್ ಅಲ್ವಾ, ಅವ್ರಿಗೆ ಒಂದು ಸಲ ಸಹ ಒಂದು ಕಪ್ ಸಿಗ್ಲಿಲ್ಲ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಏನಂದ್ರೆ ಡಿಪ್ರೆಷನ್ ಅಂತ ಡೆಸ್ಪರೇಟ್ ಆಗಿರ್ಬೇಕು. ಮತ್ತೆ ಅವರಿಗೆ ಏನ್ ಗೊತ್ತಾ, ಇಂಡಿಯನ್ಸ್ ಅಂತ ಹೇಳಿದ ಕೂಡಲೇ ಅವ್ರಿಗೆ ಸ್ವಲ್ಪ ಹೊಟ್ಟೆ ಜಾಗೋದು. ಇಲ್ಲಿ ಎಲ್ಲರೂ ಸಹ ಏನು ಅವರು ಆಟ ಆಡ್ದಿದ್ರು ಕೂಡ ಇವರು ಅಲ್ಲಿ ಸ್ಟೇಡಿಯಂ ಅಲ್ಲಿ ಕೂಗಿ 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 ಅವ್ರದ್ದು ಅಷ್ಟೊಂದು ಚೇರ್ ಅಪ್ ಮಾಡ್ತಾರಲ್ಲ, ಅಷ್ಟು ಖುಷಿ ಆಗುತ್ತೆ. ಬಟ್ ಅದನ್ನ ಬೇರೆ ದೇಶದಲ್ಲಿ ನಾವು ಕಾಣ್ಲಿಕ್ಕೆ ಸಿಗಲ್ಲ ಅಷ್ಟು ಅಲ್ವಾ. ಇಲ್ಲಿ ನಾವೊಂದು ಇಂಡಿಯಾದಲ್ಲಿ ಒಂದು ಕ್ರಿಕೆಟ್ ಅನ್ನ ಒಂದು ಫೆಸ್ಟಿವಲ್ ಅಥವಾ ಒಂದು ಇಮೋಷನಲ್, ಅದು ನಮ್ಗೆ ಅದು ಬರೀ ಇದಲ್ಲ. ಬೇರೆ ನಾವು ಕ್ರೀಡೆಗೆ ಅಷ್ಟೊಂದು ಮಹತ್ವ ಕೊಡಲ್ಲ. ನಾವು ಈಗ ನೋಡಿ ಸಚಿನ್ ಅನ್ನ ಗಾಡ್ ಆಫ್ ದ ಕ್ರಿಕೆಟ್ ಅಂತ ಹೇಳ್ತಾರೆ. ಅವರೆಲ್ಲ ಬಂದು ಎಷ್ಟು ಅಂತ ಮ್ಯಾಚಸ್ ಅನ್ನ ನೋಡಿ ಬಂದಿದ್ದೇವೆ. ಅದಕ್ಕೋಸ್ಕರ ಒಂದು ಎಲ್ಲರಿಗೂ ಸಹ ಕ್ರಿಕೆಟ್ ಅಭಿಮಾನಿಗಳಿಗೆ ನಮ್ದು ಇಂಡಿಯನ್ಸ್ ಅವರಿಗೆ ಇವತ್ತು ಒಂದು
ಫೆಸ್ಟಿವಲ್ ಅಂತಾನೆ ಹೇಳ್ಬೋದು ಸರ್. ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ನೀವು ಹೇಳಿದ್ರೆ ಈಗ ಸ್ಯಾಂಟ್ನರ್ಸ್ ಅಲ್ಲ, ಅವ್ರು ಹೇಳ್ತಾರೆ, ಅವ್ರಿಗೆ ಯಾಕಂತ ಹೇಳಿದ್ರೆ ಹೇಳಲೇಬೇಕಲ್ವಾ, ಇವ್ರು ಇಷ್ಟು ಕೂಗಿದ್ರು ಸಹ ನಾವೇನು ಕೇರ್ ಮಾಡಲ್ಲ, ನಾವು ಗೆದ್ದೇ ಗೆಲ್ತೇವೆ ಅಂತ. ಅದು ಆಬ್ವಿಯಸ್ಲಿ ಆಪೋಸಿಟ್ ಟೀಮಿಗೆ ಇರಲೇಬೇಕದು, ಇಲ್ದಿದ್ರೆ ಅವರು ಸುಮ್ಮನೆ ಡಿಪ್ರೆಸ್ ಅವರು ಆಡಕ್ಕೆ ಬಂದಿರೋದಲ್ಲ. ಹೌದು, ಮತ್ತೆ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಅವರು ಫಸ್ಟ್ ಬಂದಿರೋದು ಫೈನಲ್ಗೆ ಅವರೇ ಅಲ್ವಾ. ಸೊ ದೇ ಆರ್ ಆಲ್ಸೋ ಹ್ಯಾವಿಂಗ್ ಅ ಸ್ಟ್ರಾಂಗ್ ಟೀಮ್, ಸ್ಟ್ರಾಂಗ್ ಬೌಲರ್ಸ್ ಇದ್ದಾರೆ, ಸ್ಟ್ರಾಂಗ್ ಬ್ಯಾಟರ್ಸ್ ಇದ್ದಾರೆ, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದಾದ್ಮೇಲೆ ಅವರು ಸಹ 4 ಸಲ ಫೈನಲ್ಗೂ ಬಂದಿದ್ದಾರೆ T20 ವರ್ಲ್ಡ್ ಕಪ್ ಅಲ್ಲಿ. ಸೊ ದೇ ಆರ್ ನಾಟ್ ಅ ವೀಕ್ ಟೀಮ್. ಅದಕ್ಕೋಸ್ಕರ ಅವರಿಗೂ ಇದ್ದಿರುತ್ತೆ. ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇವತ್ತು ಟಾಸ್ ಏನಾಗುತ್ತೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಮತ್ತಷ್ಟು ಮಾತಾಡ್ತಾ ಹೋಗೋಣ. ಮತ್ತೊಂದು ಗ್ರಾಫಿಕ್ಸ್ ಪ್ಲೇಟ್ಸ್ ಇದೆ, ನೋಡ್ತಾ ಹೋಗೋಣ. ಗ್ರಾಫಿಕ್ಸ್ ಪ್ಲೇಟ್ಸ್ ಪ್ರಮುಖವಾಗಿ ಒಂದಷ್ಟು ಅಂಕಿಅಂಶಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ನಂತರದಲ್ಲಿ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ನಿರ್ಣಾಯಕ, ಇದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಗ್ರಾಫಿಕ್ಸ್ ಪ್ಲೇಟ್ನಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಹೋಗ್ತೀವಿ. ಉಭಯ ತಂಡಗಳು ಕೂಡ ಬಲಿಷ್ಠ ಪ್ರಶಸ್ತಿಗೋಸ್ಕರ ಪೈಪೋಟಿ ನಡೆಸ್ತಾ ಇರುವಂಥದ್ದು. ಉಭಯ ತಂಡಗಳು ಬಲಿಷ್ಠವಾಗಿದ್ದು ಪ್ರಶಸ್ತಿಗೋಸ್ಕರ ಪೈಪೋಟಿಯನ್ನ ನಡೆಸ್ತಾ ಇವೆ. T20 ವಿಶ್ವಕಪ್ನಲ್ಲಿ ಕಿವೀಸ್ ವಿರುದ್ಧ ಗೆದ್ದಿಲ್ಲ ಭಾರತ. T20 ವಿಶ್ವಕಪ್ನಲ್ಲಿ ಕಿವೀಸ್ ವಿರುದ್ಧ ಗೆದ್ದಿಲ್ಲ ಭಾರತ. ಈ ದಾಖಲೆ ಕಿವೀಸ್ಗೆ ವರದಾನವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕಿವೀಸ್ 2ನೇ ಬಾರಿ T20 ವಿಶ್ವಕಪ್ ಫೈನಲ್ ಕಣದಲ್ಲಿದೆ. 2021ರ ಫೈನಲ್ನಲ್ಲಿ ಆಸೀಸ್ ವಿರುದ್ಧ ಸೋತಿತ್ತು ಇದೇ ನ್ಯೂಜಿಲೆಂಡ್. ಆದರೆ ಇಲ್ಲಿ ಕಿವೀಸ್ 2ನೇ ಬಾರಿ ಈಗ T20 ವಿಶ್ವಕಪ್ ಫೈನಲ್ ಕಣದಲ್ಲಿದ್ದು ಪ್ರಶಸ್ತಿಯ ಬರವನ್ನು ನೀಗಿಸಿಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನನಸಾಗುತ್ತಾ ಕಿವೀಸ್ ಚೊಚ್ಚಲ T20 ವಿಶ್ವಕಪ್ ಕನಸು. ಕಿವೀಸ್ ತಂಡದಲ್ಲಿದ್ದಾರೆ ಪಂದ್ಯದ ಗತಿಯನ್ನು ಬದಲಿಸಬಲ್ಲ ಆಟಗಾರರು. ಕಠಿಣ ಸಂದರ್ಭದಲ್ಲೂ ಸೋಲೊಪ್ಪಿಕೊಳ್ಳದ ಛಾತಿ ಇವರದ್ದು. ಸ್ಫೋಟಕ ದಾಂಡಿಗ ಫಿನ್ ಅಲೆನ್ ತಂಡಕ್ಕೆ ಆಸರೆ ಆಗ್ತಾರಾ? ಟಿಮ್ ಸಿಫಾಲ್ಟ್ ಹಾಗೆಯೇ ರಚಿನ್ ರವೀಂದ್ರ, ಗ್ಲೆನ್ ಫಿಲಿಪ್ಸ್ ತಂಡಕ್ಕಿರುವ ಆಧಾರ ಸ್ತಂಭಗಳಿವರು. ತಂಡಕ್ಕೆ ಭದ್ರ ಬುನಾದಿ ಹಾಕ್ತಾರ ಡ್ಯಾರಿಲ್ ಮಿಚೆಲ್. T20 ಫೈನಲ್ ವಾರ್ನಲ್ಲಿ ಕಿವೀಸ್ ಚೊಚ್ಚಲ T20 ವಿಶ್ವಕಪ್ ಕನಸು ನನಸಾಗುತ್ತಾ ಕಾದು ನೋಡಬೇಕು. ಇನ್ನು ನ್ಯೂಜಿಲೆಂಡ್ ತಂಡದಲ್ಲಿ ಈ ಬಲಿಷ್ಠ ಬ್ಯಾಟಿಂಗ್ ಹಾಗೆಯೇ ಬೌಲಿಂಗ್ ಪಡೆಯ ಕಿವೀಸ್ನ ಸ್ಟ್ರೆಂತ್ ಆಗಿರುವಂಥದ್ದು ನಾವು ಕಾಣಬಹುದು. ವಿಶ್ವಶ್ರೇಷ್ಠ ಸ್ಪಿನ್ನರ್ಸ್ಗಳು, ಆಲ್ರೌಂಡರ್ಗಳ ಸಮತೋಲಿತ ತಂಡ ನ್ಯೂಜಿಲೆಂಡ್ ತಂಡ. ಕಿವೀಸ್ ಆರಂಭದಲ್ಲೇ ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸುವ ಸಾಧ್ಯತೆಗಳಿದೆ. ಆ ತಂತ್ರವನ್ನು ಅನುಸರಿಸಬಹುದು. ಕಾರಣ ಇಷ್ಟೇ, ಯಾಕೆ ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಬಹುದು? ನ್ಯೂಜಿಲೆಂಡ್ ಪ್ರಮುಖವಾಗಿ ಸ್ಪಿನ್ಗೆ ಯಾಕೆ ಸ್ಪಿನ್ನರ್ಗಳನ್ನು ಆರಂಭದಲ್ಲಿ ಕಣಕ್ಕಿಳಿಸಬಹುದು ಅಂತಂದ್ರೆ, ಈ ಅಭಿಷೇಕ್ ಶರ್ಮಾ ಆರಂಭಿಕ ಬ್ಯಾಟ್ಸ್ಮನ್, ನಮ್ಮ ಅಭಿಷೇಕ್ ಶರ್ಮಾ ಸ್ಪಿನ್ನರ್ಗಳಿಗೆ ತಿಣುಕಾಡ್ತಾರೆ. ಇದೇ ಕಾರಣಕ್ಕೆ ಅವ್ರನ್ನ ಬೇಗ ಔಟ್ ಮಾಡಬೇಕು. ಒಂದು ವೇಳೆ ಅಭಿಷೇಕ್ ಶರ್ಮಾ ಏನಾದರೂ ನಿಂತಿದ್ದೇ ಆದರೆ ಒಂದು ಲಾಂಗ್ ಇನ್ನಿಂಗ್ಸ್ ಆಡಿಬಿಡ್ತಾರೆ ಅನ್ನುವಂಥ ಒಂದು ಆತಂಕ ಅವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಬಹುಶಃ ಆರಂಭದಲ್ಲೇ ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಇನ್ನು ಸ್ಪಿನ್ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ಸ್ಪಿನ್ನರ್ಗಳ ಮೂಲಕ ಭಾರತದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಸ್ಪಿನ್ನರ್ ಮೆಕಾಂಜಿ ಇದ್ದಾರೆ. ಆ ಮೆಕಾಂಜಿ ಕೂಡ ಅದ್ಭುತವಾದಂತಹ ಸ್ಪಿನ್ನರ್, ವಿಶ್ವಶ್ರೇಷ್ಠ ಸ್ಪಿನ್ನರ್ಗಳನ್ನು ಒಳಗೊಂಡಿರುವಂತಹ ನ್ಯೂಜಿಲೆಂಡ್ ತಂಡ. ಇನ್ನು ನಾವು ಟಾಸ್ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಟಾಸ್ ಇಲ್ಲಿ ಎಷ್ಟು ನಿರ್ಣಾಯಕ ಅನ್ನುವಂಥದ್ದನ್ನ. ಕೆಂಪು ಕಪ್ಪು ಮಣ್ಣಿನ ಮಿಶ್ರಣದಿಂದ ಕೂಡಿದೆ ಅಹಮದಾಬಾದ್ನ ಕ್ರೀಡಾಂಗಣ. ಪಿಚ್ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಿರ್ಣಾಯಕ ಆಗುವಂಥದ್ದು. ಇಲ್ಲಿನ ಟಾಸ್ ಕೂಡ ಅಂದ್ರೆ ಈ ಪಿಚ್ನಲ್ಲಿ, ಅಂದ್ರೆ ಅಹಮದಾಬಾದ್ ಸ್ಟೇಡಿಯಂನ ಈ ಪಿಚ್ನಲ್ಲಿ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿರ್ಣಾಯಕ ಆಗುತ್ತೆ. ಇಲ್ಲಿ ಮೊದಲು ಬ್ಯಾಟ್ ಮಾಡುವ ಒಂದು ತಂಡ 200+ ರನ್ ಗಳಿಸಿದ್ರೆ ಗೆಲ್ಲುವ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರುತ್ತೆ. ಸ್ಪಿನ್ನರ್ಗಿಂತ ವೇಗದ ಬೌಲಿಂಗ್ಗೆ ಸಹಕಾರಿಯಾಗಿರುವಂತಹ ಪಿಚ್ ಇದು. ಪಿಚ್ ಉತ್ತಮ ವೇಗವನ್ನು ಪಡ್ಕೊಳ್ಳುತ್ತೆ ಮತ್ತು ಬೌನ್ಸ್ ಪಡೆಯುವಂತಹ ಸಾಧ್ಯತೆಯೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈ ಪಿಚ್ ಉತ್ತಮ ವೇಗ ಮತ್ತು ಬೌನ್ಸ್ ಪಡೆಯುವ ಹಿನ್ನೆಲೆಯಲ್ಲಿ ಬೌಲರ್ಗಳಿಗೆ, ಅಂದ್ರೆ ವೇಗದ ಬೌಲರ್ಗಳಿಗೆ, ಸ್ಪಿನ್ನರ್ಗಳಿಗಿಂತ ವೇಗದ ಬೌಲರ್ಗಳಿಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಸಂಗೀತ, ನಾವು ಮಾತಾಡ್ತಿದ್ವಿ ಪ್ರಮುಖವಾಗಿ ಈ ಪಿಚ್
ಎಷ್ಟು ವರ್ಕ್ ಆಗುತ್ತೆ, ಎಷ್ಟು ಯಾವ ರೀತಿಯಾಗಿ ವರ್ತಿಸಬಹುದು ಅಂತ, ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ನಾವು ಮಾತಾಡ್ತಿದ್ವಿ. ನಾನು ಇನ್ನೊಂದು ಗಮನಿಸಬೇಕಾಗುತ್ತೆ, ನ್ಯೂಜಿಲೆಂಡ್ ತಂಡದಲ್ಲಿರುವಂಥ ಆಟಗಾರರು, ಅಂದರೆ ನ್ಯೂಜಿಲೆಂಡ್ ಬಹುಶಃ ಈ ಕಿವೀಸ್ನ ಚೊಚ್ಚಲ ವಿಶ್ವಕಪ್ ಕನಸನ್ನು ನನಸು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೊ ಎಷ್ಟು ಎಫರ್ಟ್ ಹಾಕಬೇಕೋ ಅಷ್ಟು ಎಫರ್ಟ್ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಇದ್ದಾರೆ. ಅವರ ಬಲಿಷ್ಠ ಬ್ಯಾಟಿಂಗ್ ಲೈನಪ್ಪು ಮತ್ತು ಸ್ಪಿನ್ನರ್ಗಳು, ವೇಗದ ಬೌಲರ್ಗಳು, ಇಡೀ ಟೀಮನ್ನು ನೋಡಿದಾಗ ಒಂದು ಸಮತೋಲಿತ ತಂಡ ಅಂತ ಅನಿಸ್ಬಿಡುತ್ತೆ. ಏನಂತೀರಿ? ಡೆಫಿನೆಟ್ಲಿ ನೀವು ಹೇಳಿದ್ರಲ್ವಾ, ನೀವು ಏನಂತ ಹೇಳಿದ್ರೆ ಪಿಚ್ ಬಗ್ಗೆ ಹೇಳಿದ್ರಿ. ಪಿಚ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿ ಆಯಿತು. ಅದಲ್ಲದೆ ಏನಂತ ಹೇಳಿದ್ರೆ ಮತ್ತೆ ಟಾಸ್ ಇವತ್ತೆಲ್ಲಾದ್ರೂ ನಾವು ವಿನ್ ಆದರೆ ನಾವು ಏನೇ ತಗೊಳ್ಳಿ, ಬ್ಯಾಟಿಂಗ್ ಅಥವಾ ಬೌಲಿಂಗ್, ಯಾಕಂತ ಹೇಳಿದ್ರೆ ನಾವು ಲಾಸ್ಟ್ ಟೈಮು ಬ್ಯಾಟಿಂಗ್ ತಗೊಂಡು 253 ರನ್ ಮಾಡಿ ನಾವು ವಿನ್ ಆಗಿದ್ದೇವೆ. ಸೊ ದಟ್ ಡಸಂಟ್ ಮ್ಯಾಟರ್. ಟಾಸ್ ವಿನ್ ಆದರೂ ಪ್ರಾಬ್ಲಮ್ ಇಲ್ಲ, ಟಾಸ್ ಸೋತ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಏನೇ ಸಿಕ್ಕಿದ್ರು ಸಹ ವಿ ಹ್ಯಾವ್ ಟು ಗಿವ್ ಅವರ್ 100% ಅಲ್ವಾ. ಈಗ ಫಸ್ಟ್ ಬೌಲಿಂಗ್ ಸಿಕ್ತಂತ ಇಟ್ಕೊಳ್ಳಿ, ನಾವು ಅವ್ರನ್ನ ಒಂದು 160ಗೆ ಅಥವಾ 150ಗೆ ಅವ್ರನ್ನ ಆಲ್ ಔಟ್ ಮಾಡಿದ್ರೆ ದಟ್ ಇಸ್ ದ ಪ್ಲಸ್ ಪಾಯಿಂಟ್. ಅದೇ ನಾವೀಗ ನಮಗೆ ಫಸ್ಟ್ ಬ್ಯಾಟ್ ಮಾಡಿದ್ರೆ ಡೆಫಿನೆಟ್ಲಿ 250 ಲಾಸ್ಟ್ ಟೈಮ್ ಮಾಡಿದ್ವಲ್ಲ, 250 ಅಥವಾ 220 ಮಾಡಿದ್ರು ಸಾಕು, 200 ಪ್ಲಸ್ ಆಗಬೇಕು. ಹಾಗೆ ಮಾಡಿದ್ದೇ ಹೌದಂತಾದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಇದಂತಾನೆ ಹೇಳ್ಬೋದು, ಕಾಂಟ್ರಿಬ್ಯೂಷನ್ ನಮಗೆ. ನಾವು ಇವತ್ತು ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಅವ್ರು ಆಡಿದ್ ನೋಡಿದ್ರೆ ಸೆಮಿಫೈನಲ್ ಅಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ದಾರೆ, ಅದು ಇಂಗ್ಲೆಂಡ್ ವಿರುದ್ಧ. ಇವತ್ತು ಅವರಿಗೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದದಕ್ಕೋಸ್ಕರ ಒಂದು 220 ಅಥವಾ 250 ಮಾಡಿದ್ರು ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ. ಬಟ್ ಅವರಿಗೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ದೇ ಹೌದಂತಾದ್ರೆ ಅವರನ್ನು 150 ಒಳಗೆ ಆಲ್ ಔಟ್ ಮಾಡಬೇಕು. ಅದಾದ್ಮೇಲೆ ನಾವು ಒಳ್ಳೆ ರೀತಿಯಲ್ಲಿ ಚೇಸ್ ಮಾಡಿ ಅವರನ್ನ ಎಲ್ಲದನ್ನು ಪವರ್ ಪ್ಲೇ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ವಿಕೆಟ್ ತೆಗೆದು ಅವರನ್ನೆಲ್ಲ ಸಾಧ್ಯ ಅಂತೀರಾ? ಅಂತ ಬಲಿಷ್ಠ ಪಡೆ ಎಲ್ಲದೂ ಸಾಧ್ಯ ಆಗುತ್ತೆ. ನಾವು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದೇವೆ. ನಾವೆಲ್ಲ 8 ಮ್ಯಾಚ್ ಅಲ್ಲಿ 7 ಮ್ಯಾಚ್ ಅನ್ನ ವಿನ್ ಆಗಿದ್ದು ನಾವೆಲ್ಲ ಫಾರ್ಮ್ ಅಲ್ಲಿ. ಇವರೆಲ್ಲ ಲಾಸ್ಟ್ ಮ್ಯಾಚ್ ಗಳು ನೋಡಿದ್ವಿ ಒಂದಷ್ಟು, ಕಳಪೆ ಫೀಲ್ಡಿಂಗು, ಕಳಪೆ ಬೌಲಿಂಗು, ಅಥವಾ ಈ ಕ್ಯಾಚ್ ಗಳನ್ನು ಕೈ ಚೆಲ್ಲೋದು, ಈ ತರ ಮಾಡಿದ ಸಿಕ್ಕ ಅವಕಾಶನ ಒಂದು ಕ್ಯಾಚ್ ಕೂಡ ಒಂದು ಮ್ಯಾಚ್ ಗೆಲ್ಲಿಸುವಂತ ಒಂದು ತಾಕತ್ತಿರುತ್ತೆ. ಬಟ್ ಈ ಒಂದು ನಮ್ಗೇನೋ ಒಂದು ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೆ ಭಾರತಕ್ಕೆ ಚಾನ್ಸ್ ಇದೆ. ಡೆಫಿನೆಟ್ಲಿ ಅಂದ್ರೆ ಹೇಳ್ತಾರಲ್ಲ, ಯಾವ್ದು ತಪ್ಪನ್ನು ನಾವು ರಿಪೀಟ್ ಮಾಡಬಾರದು. ಅದಕ್ಕೋಸ್ಕರ ಅದನ್ನೇ ನಾವು ಮಾಡಿದ್ರೆ ನಮ್ಗೆ ಇವತ್ತು ನಾವು ಸೋತೆ ಹೋಗ್ತೇವೆ. ಬಟ್ ನಾವು ಸೋತ ತಪ್ಪಿನಿಂದ ಅಂದ್ರೆ ಮಾಡಿದ ತಪ್ಪಿನಿಂದ ನಾವೇನಾದ್ರೂ ಪಾಠ ಕಲ್ತಿದ್ದೇ ಹೌದಂತಾದ್ರೆ ಡೆಫಿನೆಟ್ಲಿ ನಾವು ಇವತ್ತು ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಬಹುಶಃ ಕಿವೀಸ್ನ ಚೊಚ್ಚಲ ವಿಶ್ವಕಪ್ T20 ವಿಶ್ವಕಪ್ ಕನಸು ನನಸಾಗುತ್ತೆ ಅಂತ ಅನ್ಸುತ್ತಾ? ಅಲ್ಲ, ನನಸಾಗೋದಕ್ಕೆ ನಾವು ಬಿಡೋದಿಲ್ಲ. ನಾವು ಇಂಡಿಯಾದವರು ಸಹ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೇವೆ. ನಮ್ಗೆ ಇವತ್ತು ನಾವೇ ವಿನ್ ಆಗ್ಬೇಕಂತ ಆಸೆ ಇದೆ. ಬಟ್ ಅವರೆಲ್ಲಾದ್ರೂ ಇವತ್ತು ವಿನ್ ಆಗದಿದ್ರೆ ನ್ಯೂಜಿಲೆಂಡ್ ಅವರು ಅವರಿಗೆ ಚೋಕರ್ಸ್ ಅಂತ ಒಂದು ಟ್ಯಾಗ್ ಲೈನ್ ಕಟ್ತಾರಂತೆ. ಯಾಕಂತ ಹೇಳಿದ್ರೆ ಅವ್ರು ಸಿಕ್ಕಾಪಟ್ಟೆ ಟೈಮ್, ಇದು 5th ಟೈಮ್ ಅವರು ಫೈನಲ್ಗೆ ಬರ್ತಾ ಇರೋದು. ಅವ್ರು ಒಂದು ಸಲವೂ ಸಹ ತಗೊಂಡು ಹೋಗ್ಲಿಲ್ಲಲ್ಲ T20 ವರ್ಲ್ಡ್ ಕಪ್ ತಗೊಂಡು ಹೋಗ್ಲಿಲ್ಲಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಚೋಕರ್ಸ್ ಅನ್ನುವಂತ ಟ್ಯಾಗ್ ಲೈನ್ ಬರ್ಬೋದು ಇವತ್ತು. ಓಕೆ, ನೀವು ಫಿಲಿಪ್ ಅಲೆನ್ ಅವರ ಆಟ ನೋಡಿದಿರಿ, ಯಾವ ರೀತಿ ಆಟ ಆಡಿದ್ರು ಅಂತ. 33 ಬಾಲಲ್ಲಿ ಅವರು ಸೆಂಚುರಿ ಸಿಡಿಸಿದ್ದು ಅದು ದೊಡ್ಡ ದಾಖಲೆನೇ. ಅದು ಅಂದ್ರೆ ನೋಡಿ, ಫಿಲಿಪ್ ಅಲೆನ್ ಇದ್ದಾರೆ, ಟಿಮ್ ಸೀಫರ್ಟ್ ಇದ್ದಾರೆ, ರಚಿನ್ ರವೀಂದ್ರ ಇದ್ದಾರೆ, ಗ್ಲೆನ್ ಫಿಲಿಪ್ಸು, ಇವರೆಲ್ಲರೂ ಕೂಡ ತಂಡಕ್ಕಿರುವಂತಹ ಆಧಾರ ಸ್ತಂಭ. ಅಷ್ಟು ಸುಲಭವಾಗಿ ವಿಕೆಟ್ ಅನ್ನ ಕೈ ಚೆಲ್ಲುವಂತ ಆಟಗಾರರೇ ಅಲ್ಲ ಇವರು. ಆಮೇಲೆ ನೋಡಿ, ಡ್ಯಾರೆಲ್ ಮಿಚೆಲ್ಲು, ಇವರೆಲ್ಲರೂ ಕೂಡ ಬಹುಶಃ ಒಂದು ಸ್ಟ್ಯಾಂಡ್ ಏನಾದ್ರು ಒಂದು ಲಾಂಗ್ ಇನ್ನಿಂಗ್ಸ್ ಏನಾದ್ರು ಆಡಿದ್ರೆ ನಿಜಕ್ಕೂ ಭಾರತ ಕಷ್ಟ ಆಗ್ಬಿಡುತ್ತಲ್ಲ ಅಂತ. ಡೆಫಿನೆಟ್ಲಿ ಇವತ್ತು ಕಷ್ಟ ಆಗುವಂತ ನಾ ಹೇಳಿದ್ನಲ್ಲ, ಚಾನ್ಸಸ್ ಇದೆ. ಬಟ್ ನಾವು ಕೂಡ ಆಮೇಲೆ ನೀವು ಗಮನಿಸಬೇಕಾಗುತ್ತೆ, ಅಫ್ಕೋರ್ಸ್ ನ್ಯೂಜಿಲೆಂಡ್ ನ ನೀವು ಪಿಚ್ಗಳನ್ನ ನೋಡಿರ್ತೀರಿ, ಅವೆಲ್ಲವೂ ಕೂಡ ಫಾಸ್ಟ್ ಟ್ರ್ಯಾಕ್ ಇರುತ್ತೆ, ಬೌನ್ಸಿ ಪಿಚ್ಗಳಿರುತ್ತೆ. ಬಹುಶಃ ಅದೆಲ್ಲವೂ ಕೂಡ ಅವರಿಗೆ ಅನುಭವ ಇವರಿಗೆ ವರ ಆಗುತ್ತಾ ಅಂತ ಇಲ್ಲ, ಅದೆಲ್ಲ ಇವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ಫಾಸ್ಟ್ ಬೌಲಿಂಗು ಮತ್ತೆ ಆ ಪಿಚ್ಚು ಈ ಪಿಚ್ ಸಿಮಿಲರ್ ಅಲ್ಲ. ಅವರು ಆ ಪಿಚ್ಚಲ್ಲಿ ಆಡಿ ಅಭ್ಯಾಸ ಇದೆ ಅವರಿಗೆ ಅದೇ ಪಿಚ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದ್ದಕ್ಕೋಸ್ಕರ ಅದು ಇವತ್ತು ಅಹಮದಾಬಾದ್ ಇದು ನರೇಂದ್ರ ಮೋದಿ ಸ್ಟೇಡಿಯಂ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ. ಬಟ್ ಹೋಪ್ ಫಾರ್ ದ ಬೆಸ್ಟ್. ನೋಡುವ, ಯಾರೇ ಮ್ಯಾಚ್ ವಿನ್ ಆಗ್ಲಿ, ಬಟ್ ಇವತ್ತು ಅವರೇ ವಿನ್ ಅಂದ್ರೆ ಅವರೇ T20 ವರ್ಲ್ಡ್ ಕಪ್ ತಗೊಂಡು ಹೋಗ್ತಾರಲ್ವಾ. ಬಟ್ ನಾವು ಆಲ್ರೆಡಿ 2 ಸಲ ವಿನ್ ಆಗಿದ್ದೇವೆ. ಇವತ್ತು ವಿನ್ ಆದ್ರೆ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೇವೆ. ಅದೇ ನಾವು ಸೋತ್ರೆ ನ್ಯೂಜಿಲೆಂಡ್ ಅವರು ಫಸ್ಟ್ ಟೈಮ್ T20 ವರ್ಲ್ಡ್ ಕಪ್ ವಿನ್ ಆಗ್ತಾರೆ, ಅವರಿಗೊಂದು ಹೊಸ ಕಪ್ ಬರುತ್ತೆ. ಸೊ ದಟ್ ಅವರು ನ್ಯೂಜಿಲೆಂಡ್ ಅವರು ತುಂಬಾ ಖುಷಿ ಆಗ್ತಾರೆ. ಖಂಡಿತ. ಆಮೇಲೆ ಬಹುಶಃ ಈಗ ನ್ಯೂಜಿಲೆಂಡ್ ಇಂಡಿಯಾ ವಿರುದ್ಧ ಆಡಬೇಕಾದ್ರೆ, ಅಥವಾ ಒಂದ್ ವೇಳೆ ಇಂಡಿಯಾ ಏನಾದರೂ ಟಾಸ್ ವಿನ್ ಆಗೋ ಅಥವಾ ಟಾಸ್ ಸೋತ್ರು ಕೂಡ ಫಸ್ಟ್ ಏನಾದರೂ ಬ್ಯಾಟಿಂಗ್ ತಗೊಂಡ್ರೆ ಆರಂಭದಲ್ಲೇ ನ್ಯೂಜಿಲೆಂಡ್ನ ಒಂದು ತಂತ್ರಗಾರಿಕೆ ಅಥವಾ ಸ್ಟ್ರಾಟಜಿ ಏನಿರುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ಆರಂಭದಲ್ಲೇ ಸ್ಪಿನ್ನರ್ಗಳನ್ನ ಏನಾದರೂ ಬೌಲಿಂಗ್ ದಾಳಿಗೆ ಇಳಿಸ್ಬಿಡಬಹುದಾ? ಹೌದು, ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ನೀವು ಆಲ್ರೆಡಿ ಹೇಳಿದ್ರಲ್ವಾ, ಅಲ್ಲಿ ನೀವು ಏನಂತ ಹೇಳಿದ್ರೆ
ಅವರಿಗೆ ಸ್ಪಿನ್ನರ್ಸ್ ಇಂದ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಅವರು ಸ್ಪಿನ್ನರ್ಸ್ ಅನ್ನ ಕಳಿಸಿದ್ರೆ ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ ಟೈಮ್ ಹಾಗೆ ಔಟ್ ಆಗಿ ಹೋಗ್ತಾರೆ. ಬಟ್ ಸಂಜು ಸ್ಯಾಮ್ಸನ್ ಅವರು ಓಕೆ, ಅವರು ಸ್ಪಿನ್ನರ್ಸಿಗೆ ಒಂದು ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಸೊ ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಅಭಿಷೇಕ್ ಶರ್ಮಾ ಅವರು ನಿಂತಿದ್ದೇ ಹೌದಂತಾದ್ರೆ ಹಿ ವಿಲ್ ಡೆಫಿನೆಟ್ಲಿ ಗಿವ್ ಅ ವೆರಿ ಗುಡ್ ಕಾಂಟ್ರಿಬ್ಯೂಷನ್. ಬಟ್ ಅವ್ರು ನಿಲ್ತಾ ಇಲ್ಲ, ಅವರಿಗೆ ಸ್ಪಿನ್ನರ್ಸ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಅವ್ರಿಗೆ ಏನಂತ ಹೇಳಿದ್ರೆ ಔಟ್ ಆಫ್ ದ ಫಾರ್ಮ್ ಅಲ್ಲಿ ಇದ್ದಾರೆ ಸ್ವಲ್ಪ. ಅವರಿಂದ ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ 100% ರಿಸಲ್ಟ್ ಬರಲಿ ಅವರಿಂದ ಅಂತ. ಬಟ್ ಹೋಪ್ ಫಾರ್ ದ ಬೆಸ್ಟ್, ಐ ಡೋಂಟ್ ನೋ. ನೀವು ಲಾಸ್ಟ್ ಟೈಮು ನಾವು ವರ್ಲ್ಡ್ ಕಪ್ ಚಾಂಪಿಯನ್ ಆದಂಥ ಟೈಮಲ್ಲಿ ವಿರಾಟ್ ಕೊಹ್ಲಿ ಹೆಚ್ಚು ಸ್ಕೋರ್ ಮಾಡಿರಲಿಲ್ಲ. ವಿರಾಟ್ ಕೊಹ್ಲಿ ಬಗ್ಗೆ ಒಂದಷ್ಟು ಅವರು ರೋಹಿತ್ ಶರ್ಮಾ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ, ಕೋಚ್ ದ್ರಾವಿಡ್ ಅವರು ಕೂಡ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಅವರು ಫೈನಲ್ ಅಲ್ಲಿ ಆಡ್ತಾರೆ ಅಂತಾನೆ ಹೇಳ್ತಾ ಇದ್ರು. ಅಂತಿಮವಾಗಿ ಅದು ನಿಜ ಆಯ್ತು. ಅದು ಫೈನಲ್ ನಲ್ಲಿ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಅದ್ಭುತವಾದಂತ ಸ್ಕೋರ್ ವಿರಾಟ್ ಕೊಹ್ಲಿ ಹೈಯೆಸ್ಟ್ ಸ್ಕೋರ್. ಅವ್ರು ಚಾಂಪಿಯನ್ ಆಗ್ಲಿಕ್ಕೆ ಅದು ಒಂದ್ ರೀತಿಯಲ್ಲಿ ಕಾರಣ ಆಗೋಯ್ತು. ಸೊ ಅದೇ ರೀತಿ ಇವತ್ತು ಅಭಿಷೇಕ್ ಶರ್ಮಾ ಏನಾದ್ರು ಆಡಬಹುದಾ ಅಂತ ಒಂದ್ ನಿರೀಕ್ಷೆ. ಯಾರು ಯಾವಾಗ ಬೇಕಾದ್ರೂ ಮ್ಯಾಜಿಕ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ. ನಾವೀಗ ಎಕ್ಸಾಮ್ ಅಲ್ಲಿ ಹೇಗಂತ ಹೇಳಿದ್ರೆ ನಾವು ಎಷ್ಟು ಓದಿರ್ತೇವೆ ಅದನ್ನೇ ಬರೆಯೋದು. ಬಟ್ ಇಲ್ಲ ಹಾಗಲ್ಲ, ಇದು ಎಕ್ಸಾಮ್ ಆಗಲ್ಲ, ಇದು ಟೋಟಲಿ ಡಿಫ್ರೆಂಟ್. ಇದು ಒಂದು ಸ್ಟೇಡಿಯಂ ಅಲ್ಲಿ ಬರ್ಬೇಕು, ನೀವು ಹೇಗೆ ಪರ್ಫಾರ್ಮ್ ಪರಿಸ್ಥಿತಿಗೆ ತಕ್ಕಂತೆ ಆಡ್ಬೇಕಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಇದು ನಿಜ. ಆಮೇಲೆ ಪ್ರಮುಖವಾಗಿ ಈಗ ಸ್ಪಿನ್ನರ್ ಮೆಕಾಂಚಿ ಇವರೆಲ್ಲರೂ ಕೂಡ ಒಳ್ಳೊಳ್ಳೆ ಸ್ಪಿನ್ನರ್ಗಳನ್ನೇ ಇರೋದು, ಮತ್ತು ಆಲ್ರೌಂಡರ್ಗಳ ಒಂದು ಸಂತುಲಿತ ತಂಡ. ಸೊ ಹಾಗಾಗಿ ಈ ಕಡೆ ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಆಡ್ತಾರೆ. ಕೆಳಕ್ರಮಾಂಕದಲ್ಲಿ ಕೂಡ ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳಿದ್ದಾರೆ ನ್ಯೂಜಿಲೆಂಡ್ ತಂಡದಲ್ಲಿ. ಸೊ ಅವ್ರನ್ನೆಲ್ಲ ಕಟ್ಟಿ ಹಾಕಬೇಕು ಅಂತಂದಾಗ ಯಾವ ರೀತಿ ಒಂದು ಸ್ಟ್ರಾಟಜಿನ ರೂಪಿಸ್ಬೇಕಾಗತ್ತೆ ಸೂರ್ಯಕುಮಾರ್ ಯಾದವ್ ಅಂತ ಅನ್ಸುತ್ತೆ? ಸೂರ್ಯಕುಮಾರ್ ಯಾದವ್ ಅವರು ಹೇಗಂತ ಹೇಳಿದ್ರೆ ಅವರಿಂದ ಚೆನ್ನಾಗಿ ಅಂದ್ರೆ ಅವರು ಮಾಡ್ತಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕ್ಯಾಪ್ಟನ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಲಾಸ್ಟ್ ಟೈಮ್ ಮಾಡಿದಂತಹ ಮಿಸ್ಟೇಕ್ ಅನ್ನ ರಿಪೀಟ್ ಮಾಡಬಾರ್ದು. ಹಾಗೆ ನಾವು ಎಲ್ಲ ಪ್ಲೇಯರ್ಸ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟಿತವಾಗಿ ಆಟ ಆಡಬೇಕು. ಈಗ ಎಲ್ಲರಿಂದಲೂ ಕಾಂಟ್ರಿಬ್ಯೂಷನ್ ಬರಬೇಕು. ಫೀಲ್ಡಿಂಗ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಸ್ವಲ್ಪ ಇದು ಮಾಡಿದ್ವಿ, ಅಂದ್ರೆ ಸ್ವಲ್ಪ ಬೇಜವಾಬ್ದಾರಿಯನ್ನು ತೋರಿಸಿದ್ವಿ. ಒಂದು ಒಳ್ಳೆ ರೀತಿಯಲ್ಲಿ ಫೀಲ್ಡಿಂಗ್ ಟೈಟ್ ಇರಬೇಕು, ಕ್ಯಾಚಸ್ ಅನ್ನ ಮಿಸ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಅಂತ ಹೇಳ್ತಾರಲ್ಲ. ಮತ್ತೆ ಏನಂತ ಹೇಳಿದ್ರೆ ನೀವು ಈಗ ವರುಣ್ ಚಕ್ರವರ್ತಿ ಲಾಸ್ಟ್ ಟೈಮ್ ಎಲ್ಲ ಬಂದ್ರು, ಅವ್ರನ್ನ ರಿಪ್ಲೇಸ್ ಮಾಡಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಹಾಕೊಳ್ಳಿ. ಯಾಕಂತ ಹೇಳಿದ್ರೆ ಎಲ್ಲಾ ಪ್ಲೇಯರ್ಸಿಗೂ ಒಂದೊಂದು ಅಪರ್ಚುನಿಟಿಯನ್ನ ಕೊಡಿ, ಆವಾಗ ಗೊತ್ತಾಗುದಲ್ವಾ ಹಿ ಹ್ಯಾಸ್ ಹೆಲ್ಸ್ ಸ್ಟ್ರೆಂತ್ ಅಂತ. ಸೊ ಅದರ್ವೈಸ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಒಳ್ಳೆ ಆಡ್ತಾರಾ ಇಲ್ವಾ ಅಂತ? ಒಬ್ಬರಿಗೆ ಅಪರ್ಚುನಿಟಿ ಕೊಡ್ತಾ ಇದ್ರೆ ಅವ್ರು ಆಟ ಆಡ್ತಾರೆ, ಕೆಲಸ ಆಟ ಆಡಲ್ಲ. ಬಟ್ ಎಲ್ಲರಿಗೂ ಒಂದು ಕೊಟ್ರೆ ಅವರು ಹೇಳ್ತಾರೆ ನನಗೂ ಇಷ್ಟು ಒಂದು ಸ್ಟ್ರೆಂತ್ ಇದೆ ಅಂತ. ಓಕೆ, ಇವತ್ತಿನ ಮ್ಯಾಚ್ ಅಲ್ಲಿ ಬಹುಶಃ ಇಂಡಿಯಾ ಟೀಮಲ್ಲಿ, ಭಾರತ ಟೀಮಲ್ಲಿ ಯಾರು ಹೆಚ್ಚು ಸ್ಕೋರ್ ಮಾಡಬಹುದು ಅಂತ ಅನ್ಸುತ್ತೆ? ಯಾರ ಮೇಲೆ ನಿರೀಕ್ಷೆ ಇಟ್ಕೋತೀರಿ? ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ ಮೇಲೆ ಅಷ್ಟೊಂದು ಇದಿದೆ, ಹೋಪ್ ಇದೆ. ಅವ್ರು ಆಲ್ರೆಡಿ 253 ರನ್ ಆಲ್ರೆಡಿ ಮಾಡಿದ್ದಾರೆ 8 ಮ್ಯಾಚಸ್ ಅಲ್ಲಿ. ಇವತ್ತು ಅವರಿಂದ ಒಂದು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಅಭಿಷೇಕ್ ಶರ್ಮಾ ಅವರು ನಿತ್ರು ಸಹ ಅವರಿಂದನೂ ಸಹ ಒಂದು 70-75 ರನ್ ಸ್ಕೋರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಈ ಒಂದು ಯಾರು ಸೂರ್ಯಕುಮಾರ್ ಯಾದವ್ ಅವರು ಆಡ್ತಾರೆ, ಇಶಾನ್ ಕಿಶನ್ ಅವರು ಒಳ್ಳೆ ಆಡ್ತಾರೆ. ಲಾಸ್ಟ್ ಟೈಮ್ ಅವರು ಸಹ 50 ಎಲ್ಲ ಮಾಡಿದ್ರಲ್ಲ. ಸೊ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್. ಬಟ್ ಈ ಸಲ ಅಂದ್ರೆ ನ್ಯೂಜಿಲೆಂಡ್ ಟೀಮ್ ಅವರದ್ದು ಯಾರು ಬೌಲರ್ಸ್ ಇರಬಹುದು ಅಥವಾ ಬ್ಯಾಟರ್ಸ್ ಅವರು ಯಾವ ರೀತಿ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸಂಜು ಸ್ಯಾಮ್ಸನ್ ಮತ್ತೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವ್ರ ಮೇಲೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇನ್ನು ಶಿವಮ್ ದುಬೆ ಹೆಚ್ಚು, ನಾನು ಆರಂಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಸ್ಕೋರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ಹೆಚ್ಚು ರನ್ ಬಿಟ್ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದು. ಬಹುಶಃ ಶಿವಮ್ ದುಬೆ ಇವತ್ತು ಆಡ್ಬೋದಾ? ಅವರು ಇರ್ತಾರ ಟೀಮಲ್ಲಿ ಇರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಶಿವಮ್ ದುಬೆ ಅವರು ಡೆಫಿನೆಟ್ಲಿ ಇರ್ತಾರೆ. ವರುಣ್ ಚಕ್ರವರ್ತಿ ಬದಲಾಯಿಸೋ ಸಾಧ್ಯತೆ ಇದೆ ಅಂತ ನಾವು ಕೇಳ್ಪಟ್ವಿ. ಆದ್ರೆ ಶಿವಮ್ ದುಬೆ ಏನಾದ್ರು ಇರ್ತಾರಾ ಅನ್ನೋದೇ ಈಗ ಡೌಟ್. ಶಿವಮ್ ದುಬೆ ಅವರು ಲಾಸ್ಟ್ ಟೈಮ್ ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರಲ್ಲ, ಅವರು ಸ್ವಲ್ಪ ಕಳಪೆ ಬೌಲಿಂಗ್ ಮಾಡಿದ್ರು ಬಿಟ್ರೆ ಬ್ಯಾಟಿಂಗ್ ಅಲ್ಲಿ ಮಾಡಿ ಒಳ್ಳೆ ಸ್ಕೋರ್ ಮಾಡಿದ್ರು. ಬಟ್ ಅವರಿಂದ ಏನಿಲ್ಲ. ಬಟ್ ನನ್ನ ಪ್ರಕಾರ ಕಳಪೆ ಅಂತ ಹೇಳುದು ದುಬಾರಿ ಆಗ್ತಾ ಇದ್ದಾರೆ. ಹೌದು, ವರುಣ್ ಚಕ್ರವರ್ತಿ ಮೇಲೆ ಸ್ವಲ್ಪ ಡೌಟ್ ಇರೋದು. ಅವರನ್ನ ರಿಪ್ಲೇಸ್ ಮಾಡಿ ಮೊಹಮ್ಮದ್ ಸಿರಾಜ್ ಅಥವಾ ಕುಲ್ದೀಪ್ ಯಾದವ್ ಅವರನ್ನ ಇನ್ಸೈಡ್ ಮಾಡ್ಕೊಳ್ಬಹುದು ಅಂತಾನೆ ನನ್ನೊಂದಿದು. ಓಕೆ, ಎಸ್, ಖಂಡಿತವಾಗ್ಲೂ ಇವತ್ತಿನ ಮ್ಯಾಚ್ನಲ್ಲಿ ಭಾರತ ಗೆಲ್ಲುವಂತಾಗಲಿ, ಮತ್ತೊಮ್ಮೆ T20 ಚಾಂಪಿಯನ್ ಆಗಿ ಹೊರಹೊಮ್ಮಲಿ ಅನ್ನುವಂಥದ್ದು ನನ್ನ ಆಶಯ. ಆಮೇಲೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಜೊತೆಗೆ ಇವತ್ತಿನ ಮ್ಯಾಚ್ ಕುರಿತಾಗಿ ನಿಮಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ. ನನಗೂ ಖಂಡಿತವಾಗ್ಲೂ ಕ್ಯೂರಿಯಾಸಿಟಿ ಇದೆ. ಮತ್ತು ಸ್ಟುಡಿಯೋಗೆ ಬಂದು ಮ್ಯಾಚ್ ಕುರಿತಾಗಿ ಮತ್ತು ಟೀಮ್ ಪ್ಲೇಯರ್ಗಳು ಯಾವ್ಯಾವ ರೀತಿ ಒಂದು ಪರ್ಫಾರ್ಮ್ ಮಾಡಬಹುದು, ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಎಲ್ಲದರ ಬಗ್ಗೆ ಮಾತಾಡಿದ್ರಿ, ವಿಶ್ಲೇಷಣೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸಂಗೀತ. ಎಸ್ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಕುತೂಹಲ ಇರುವಂಥದ್ದು ಇವತ್ತಿನ ಮ್ಯಾಚ್ ಬಗ್ಗೆ.
ಇವತ್ತಿನ ಮ್ಯಾಚ್ನಲ್ಲಿ ಭಾರತ ಮತ್ತೊಮ್ಮೆ T20 ಚಾಂಪಿಯನ್ ಆಗಿ ಹೊರಹೊಮ್ಮತ್ತ ಅಥವಾ ಚೊಚ್ಚಲ T20 ವಿಶ್ವಕಪ್ನ ಕನಸು ಕಾಣ್ತಾ ಇರುವಂಥ ಕಿವೀಸ್ ಮುಡಿಗೇರುತ್ತಾ ಅನ್ನುವಂಥದ್ದನ್ನು ಕಾದು ನೋಡೋಣ. ಯಾಕಂದರೆ ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ಇದು ಹಬ್ಬ. ಇವತ್ತಿನ ಮ್ಯಾಚ್ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ಆದರೆ ಭಾರತಕ್ಕೆ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ.